ಪ್ಲೀಸ್. ಒಂದೇ ನಿಮಿಷ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೀಗ ಕರ್ನಾಟಕ CET ತರಬೇತಿ ಸ್ವಾಗತ ಮಾಡ್ತಾ, ನೀವು ಪ್ರಾಕ್ಟೀಸ್ ಟೆಸ್ಟ್ಗೆ ನಾವು ಯೂಟ್ಯೂಬ್ ಚಾನಲ್ ಕೆಳಗಡೆ ಒಂದು ಬಾಕ್ಸಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿದ್ದೇವೆ. ವೈಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ರಿಜಿಸ್ಟರ್ ಆದರೆ ತಕ್ಷಣವೇ ನಿಮಗೆ ಈ ಒಂದು ತರಬೇತಿಯ ನಂತರ ನೀವು ನಿಮ್ಮ ಎಷ್ಟು ಅರ್ಥ ಮಾಡ್ಕೊಂಡ್ರಿ ಅಂತಕ್ಕಂಥದ್ದನ್ನು ಅಳತೆ ಮಾಡಬಹುದು. ಇವತ್ತು ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ರೂಪಶ್ರೀ ಮೇಡಮ್ ಇದ್ದಾರೆ. ರಸಾಯನಶಾಸ್ತ್ರದ ಬಗ್ಗೆ ಅವರು ಹೇಳಿದ್ದಾರೆ. ಮಕ್ಕಳೇ, ಈಗ ಮೈಸೂರಿನಲ್ಲಿ ಇರ್ತಕ್ಕಂಥ ರೂಪಶ್ರೀ ಅವರ ಹತ್ರ ಮೇಡಮ್, ಗೋ ಹೆಡ್. ಸರಿ ಸರ್, ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಐ ಆಮ್ MK Rupashri, lecturer in chemistry, Maharaja Government PU College, Mysore district. Today I will be discussing about a few MCQs on the chapter solutions from second PU chemistry topic. Okay, now before I actually go into these MCQ sessions, ನಾನು ನಿಮ್ಗೆ ಒಂದ್ ಸ್ವಲ್ಪ ವಿಷಯಗಳನ್ನ ಹೇಳ್ಬೇಕು. ಇವತ್ತಿನ ಸೆಷನ್ ನಲ್ಲಿ ಒಂದು 25 ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ಲಿದ್ದೀನಿ. See, number is not important. You should understand this. Number important alla. You should understand the concept, okay? And you should know the approach, how to approach to the question. And you should apply this concept. You should know the logic behind this question. Okay, ಹೀಗಿದ್ರೆ ನೀವು ಎಷ್ಟು 20 ಸಾಲ್ವ್ ಮಾಡಿದ್ರು ಕೂಡ ನೆಕ್ಸ್ಟ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ಬೋದು. ಆದ್ರೆ ನೀವು 100 ಕ್ವೆಶ್ಚನ್ ನೋಡಿ ಕಾನ್ಸೆಪ್ಟೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗಲ್ಲ. ಓಕೆ ಓಕೆ ಈಗ ಈ ಚಾಪ್ಟರ್ ನಲ್ಲಿ ಇರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಮೊದಲಿಗೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಇರುತ್ತೆ. ಮೊಲಾರಿಟಿ, ಮೊಲಾಲಿಟಿ, ಮೋಲ್ ಫ್ರಾಕ್ಷನ್, ಇದರ ಫಾರ್ಮ್ಯುಲಾ, ಡೆಫಿನಿಷನ್ ಅಂಡ್ ಮೀನಿಂಗ್. ಓಕೆ, ಮೀನಿಂಗ್ ಅನ್ನ ತಿಳ್ಕೋಬೇಕು. ಓಕೆ, 3 molar ಸೊಲ್ಯೂಷನ್ ಅಂದ್ರೆ ಏನ್ ಅರ್ಥ ಅಂತ ತಿಳ್ಕೋಬೇಕು ಒಂದು. ಅದಾದ ನಂತರದಲ್ಲಿ ಸಾಲ್ಯುಬಿಲಿಟಿ ಇದೆ. ಸಾಲ್ಯುಬಿಲಿಟಿ ನಲ್ಲಿ ಹೆನ್ರೀಸ್ ಲಾ ಇದೆ, ಅದರ ಎಕ್ಸ್ಪ್ರೆಷನ್, ಅದರ ಮೇಲಿನ ನ್ಯೂಮೆರಿಕಲ್ಸ್ ತಿಳ್ಕೋಬೇಕು. ದೆನ್ ಕಮ್ಸ್ ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಬೇಕು ನೀವು. NCERT ಬುಕ್ ನಲ್ಲಿ ಇದೆ, ಎಕ್ಸಾಂಪಲ್ ತಿಳ್ಕೊಳ್ಳಿ. ವೈ ಇಸ್ ಇಟ್ ಅ ನಾನ್ ಐಡಿಯಲ್ ಸೊಲ್ಯೂಷನ್, ವಾಟ್ ಇಸ್ ಹ್ಯಾಪನಿಂಗ್, ರೀಸನ್ ಬಿಹೈಂಡ್ ದಿಸ್, ಅದನ್ನ ತಿಳ್ಕೊಬೇಕು. ಅಂಡ್ ಫೈನಲಿ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಇದೆ. ಸೊ ಕಾಲಿಗೇಟಿವ್ ಪ್ರಾಪರ್ಟಿ 4 ಇದೆ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್, ಅದಾದ್ಮೇಲೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಆಯ್ತಾ? ಸೊ ಈ 4 ಪಾಯಿಂಟ್ಸ್ ಕೂಡ ಫಾರ್ಮುಲಾಗಳಿದೆ, ಅದನ್ನ ಕೂಡ ನೀವು ತಿಳ್ಕೋಬೇಕು. ಇದರ ಮೇಲೆ ನ್ಯೂಮೆರಿಕಲ್ಸ್ ಇರುತ್ತೆ, ಅಪ್ಲೈ ಮಾಡಿ ಸಾಲ್ವ್ ಮಾಡುವಂತದ್ದು ಇರ್ಬೇಕು. ಇದು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇರಲಿ ಅಥವಾ ಬಾಯ್ಲಿಂಗ್ ಪಾಯಿಂಟ್, ಅಂದ್ರೆ ಇನ್ ಟೋಟಲ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮತ್ತು ಹೆನ್ರಿ ಲಾ ಮೇಲಿನ ಅಪ್ಲಿಕೇಶನ್ಸ್. ಓಕೆ, ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಎಲ್ಲಿ, ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಎಲ್ಲಿ ಬರುತ್ತೆ, ಅಥವಾ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಯಾವ ತರ ನಾವು ನೋಡ್ತೀವಿ. ಹಾಗೆ ಹೆನ್ರೀಸ್ ಲಾ ನಲ್ಲಿ ಎಷ್ಟೊಂದು ನೋಡಿರ್ಬೋದಲ್ಲ, ಲೈಕ್ ದಿ ಎಕ್ಸಿಸ್ಟೆನ್ಸ್ ಆಫ್ ಲೈಫ್, aquatic life, and making of soda water. ಇಂಥದ್ದೆಲ್ಲ ಸ್ಕೂಬಾ ಡೈವಿಂಗ್ ನಲ್ಲಿ ಸಿಲಿಂಡರ್ಸ್ ನಲ್ಲಿ ಹೀಲಿಯಂ ತಗೊಳ್ತೀವಿ. ಇಂಥದ್ದೆಲ್ಲಾನು ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಗಮನಿಸಿರ್ಬೇಕು. ಆಯ್ತಾ? ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್, ರೀಸನ್ಸ್, ಇದನ್ನ ನೋಡ್ಕೊಂಡಿದ್ರೆ ಕ್ವೆಶ್ಚನ್ ಸಾಲ್ವ್ ಮಾಡಕ್ಕೆ ಸುಲಭ ಆಗುತ್ತೆ. ಓಕೆ, ಫೈನ್. Keeping these things in mind, I shall help you solve certain questions, and I will explain the concepts as on when I take up those questions. Okay, shall we start now? Okay, let's get started. Right. The first question, let me start with the first question. I hope you are all ready. Okay. See, the first question says the ebullioscopic constant is the ratio of the elevation in boiling point to. See, this is a very simple question. See, this ebullioscopic constant is actually means KB. Okay, KB. ಇದನ್ನ ನಾವು ebullioscopical, the molar elevation constant ಅಂತ ಕೂಡ ಹೇಳ್ತೀವಿ. Say they want ebullioscopic constant relation with elevation in boiling point. ಇಲ್ಲಿ elevation in boiling point ತೋರಿಸಿದ್ದೀನಿ, ಆ ರಿಲೇಶನ್ಶಿಪ್ ಇದೆ. ಈ ರೇಷಿಯೋ ನೋಡಿದ್ರೆ elevation in boiling point is with molality. So the correct answer for this question would be molality, option B. Very simple,
question. Okay, right. Next question ನೋಡೋಣ. ಇಲ್ಲಿ ನೋಡಿ, what amount of water is added to 5 liter aqueous solution of sodium hydroxide having concentration 1.5 molar to prepare 0.5 molar solution. ಇದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇಲ್ಲಿ ಅವ್ರಿಗೆ ಏನ್ ಬೇಕು ನೋಡಿ, ಇಲ್ಲಿ ವಾಟ್ ಅಮೌಂಟ್ ಆಫ್ ವಾಟರ್, ಎಷ್ಟಕ್ಕೆ 5 ಲೀಟರ್ ಸೊಲ್ಯೂಷನ್ ಇದೆ ನಮ್ಮ ಹತ್ರ ಸೋಡಿಯಂ ಹೈಡ್ರಾಕ್ಸೈಡ್, ಅದರ ಕಾನ್ಸಂಟ್ರೇಷನ್ 1.5, ಅದರಿಂದ ನಾವು 0.5 ಸೊಲ್ಯೂಷನ್ ತರಬೇಕು. ಇದು ಬಹಳ ಇಂಪಾರ್ಟೆಂಟ್ ಮಕ್ಳ. ನೋಡಿ, ಅಮೌಂಟ್ ಆಫ್ ವಾಟರ್ ಎಷ್ಟು ಆಡ್ ಮಾಡ್ಬೇಕು, ಯಾವ್ದಕ್ಕೆ 5 ಲೀಟರ್, ಅದರ ಕಾನ್ಸಂಟ್ರೇಷನ್ 1.5, 0.5 ಅಲ್ಲ. ಇದಕ್ ನೀರ್ ಹಾಕಿದ್ರೆ 0.5 ಬರುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕು, ಒಂದು ಫಾರ್ಮುಲಾ ಇದೆ ಇದಕ್ಕೆ. ಇಲ್ಲಿ ನೋಡಿ, M1V1 is M2V2 ಇದೆ. ನಾನು ಇಲ್ಲಿ M1 ಕಾನ್ಸಂಟ್ರೇಷನ್ ಗೆ ಆಕ್ಚುಲಿ 1.5 ಅಂತ ತಗೊಳ್ತೀನಿ. V1 ಕಾನ್ಸಂಟ್ರೇಷನ್ ಗೆ 5 ಲೀಟರ್ಸ್ ಇತ್ತಲ್ಲ ಅದನ್ನ ತಗೊಂಡಿದ್ದೀನಿ. M2 ಸೆಕೆಂಡ್ ಅಂದ್ರೆ ಇದನ್ನ ಡೈಲ್ಯೂಟ್ ಮಾಡಿದಾಗ ನಮ್ಗೆ ಯಾವ್ದು ಬರ್ಬೇಕು, 0.5. ಹಾಗಾದ್ರೆ ವಾಲ್ಯೂಮ್ ಎಷ್ಟಿರತ್ತೆ ನಮ್ಗೆ ಗೊತ್ತಿಲ್ಲ. ಅದನ್ನ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ನೋಡಿ, V2 ಇದೆ, 1.5 into 5 ಇದನ್ನ ತಗೊಂಡು ಡಿವೈಡೆಡ್ ಬೈ 0.5 ಮಾಡಿದ್ದೀನಿ. ಈಗ ಆನ್ಸರ್ ಎಷ್ಟು ಬಂತು, 15 ಅಲ್ವಾ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. 15 ಅಂದ ತಕ್ಷಣ ನೀವಿಲ್ಲಿ 15 ಲೀಟರ್ಸ್ ಇದೆ ಇಲ್ಲಿ ಅಂತ ಹೇಳಿ ಆನ್ಸರ್ ಮಾಡ್ಬಿಡೋದಲ್ಲ. ಅವ್ರ ಕ್ವೆಶ್ಚನ್ ನಲ್ಲಿ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಾಟ್ ಅಮೌಂಟ್ ಆಫ್ ವಾಟರ್ ಇಸ್ ಆಡೆಡ್. ಯು ಶುಡ್ ಕೀಪ್ ದಿಸ್ ಇನ್ ಮೈಂಡ್. ಈ ಎಕ್ಸ್ಪ್ರೆಷನ್ ನಲ್ಲಿ ದಿಸ್ ವಾಲ್ಯೂಮ್ ಈಸ್ ಆಫ್ ದಿ ಸೊಲ್ಯೂಷನ್, ನೀರು ಮತ್ತು ಸಾಲ್ಟ್, ಡೈಲ್ಯೂಟ್ ಮಾಡಿರೋ ವಾಟರ್ ಮತ್ತು ಸೊಲ್ಯೂಷನ್ ಎರಡರದ್ದು ಸೇರಿ ಇರುವಂತ ವಾಲ್ಯೂಮ್ ಅದು. ಅಂದ್ರೆ ಈಗ ನನ್ನ ಹತ್ರ ಇರೋ 15 ಲೀಟರ್ಸ್ ಬಂದಿದೆಯಲ್ಲ, ಅದರಲ್ಲಿ 5 ಲೀಟರ್ಸ್ ನಾನು ಆಲ್ರೆಡಿ ತಗೊಂಡಿದ್ದೆ ಡೈಲ್ಯೂಟ್ ಮಾಡಕ್ಕೆ. ಅದಕ್ಕೆ 10 ಲೀಟರ್ಸ್ ವಾಟರ್ ಹಾಕಿದೀನಿ. ಸೊ 15 minus 5, 10 ಲೀಟರ್ಸ್ ವಾಲ್ಯೂಮ್ ಆಫ್ ವಾಟರ್ ಆಡೆಡ್ ಇಸ್ ಆಕ್ಚುಲಿ 10 ಲೀಟರ್ಸ್, ನಾಟ್ 15. ಈ ತರ ಕ್ಯಾಲ್ಕುಲೇಷನ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕೆಲವೊಂದ್ಸಲ ನಾವು ಅರ್ಧ ಕ್ಯಾಲ್ಕುಲೇಷನ್ ಮಾಡೋದಿರ್ಲಿ, ಅಥವಾ ಬೇರೆ ರಾಂಗ್ ವ್ಯಾಲ್ಯೂಸ್, ಈಗ 0.5 ನ ಈ ಕಡೆ ಆ ಕಡೆ ಹಾಕೊಂಡ್ ಬಿಡ್ತೀರಿ ಅಂತ ಇಟ್ಕೊಳ್ಳಿ. ಇಲ್ಲಿ ತಗೋಬೇಕಾಗಿದ್ದ 1.5 ಇಲ್ಲಿ ತಗೊಂಡು, ಹೀಗೆ ನಾವು ವ್ಯತ್ಯಾಸ ಮಾಡಿದಾಗ ಬಂದ ವ್ಯಾಲ್ಯೂಸ್ ಅದೇನಾದ್ರೂ ಒನ್ ಆಫ್ ದಿ ಆಪ್ಷನ್ಸ್ ಇದ್ರೆ ಆಗ ತೊಂದ್ರೆ ಆಗತ್ತೆ. ಸೊ ಕೇರ್ಫುಲ್ ಆಗಿ ಕ್ವೆಶ್ಚನ್ ನೋಡಿ ನೀವು ಆನ್ಸರ್ ಮಾಡಿ. ಸೊ ಇದಕ್ಕೆ ಆನ್ಸರ್ 10 ಲೀಟರ್, ಆಪ್ಷನ್ ಸಿ. ಕ್ಲಿಯರ್? ಓಕೆ. ಇಲ್ಲಿ ನೋಡಿ, an aqueous solution of ethanol in water has vapor pressure ಏನಿದೆ, ಅವ್ರು ಈಕ್ವಲ್, ವಾಟರ್ ಈಕ್ವಲ್ ಇದೆಯಾ ಅಥವಾ ಎಥೆನಾಲ್ ಈಕ್ವಲ್ ಇದೆಯಾ ಅಂತ ಕೇಳಿದ್ದಾರೆ. ಸರಿನಾ? ಈಗ ನಾವೇನ್ ಮಾಡೋಣ, ಎಥೆನಾಲ್ ಇನ್ ವಾಟರ್ ಅದ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಪಾಸಿಟಿವ್ ಡಿವಿಯೇಷನ್ ಕೊಡ್ತಿದೆ ಅಂತ. ಇಲ್ಲಿ ಒಂದು ಗ್ರಾಫ್ ತಗೊಂಡಿದ್ದೀನಿ ನಾನು. ಈ ಗ್ರಾಫ್ ಅಲ್ಲಿ ನೋಡಿ, ಆಲ್ಕೋಹಾಲ್ ಇಲ್ಲಿದೆ. ಸರಿನಾ? ಆಲ್ಕೋಹಾಲ್ ನಲ್ಲಿ ಈಗ ನೆಕ್ಸ್ಟ್ ಈ ಕಡೆ ವಾಟರ್ ಇದೆ. ಸರಿನಾ? ಇದು ಪಾಸಿಟಿವ್ ಡಿವಿಯೇಷನ್ ಆದ್ರಿಂದ ಇದರ ಟೋಟಲ್ ಪ್ರೆಷರ್ ಇಲ್ಲಿದೆ. ಇಲ್ಲಿ ನೋಡಿ, ಇದು ಆಲ್ಕೋಹಾಲ್ ಗಿಂತನೂ ಜಾಸ್ತಿ ಇದೆ, ವಾಟರ್ ಗಿಂತನೂ ಜಾಸ್ತಿ ಇದೆ. ಇಲ್ಲಿ ಆಪ್ಷನ್ಸ್ ನೋಡಿ, ಈಕ್ವಲ್ ಟು ವಾಟರ್ ಇದೆಯಾ? ಇಲ್ಲ. ಈಸ್ ಇಟ್ ಈಕ್ವಲ್ ಟು ಎಥೆನಾಲ್? ಖಂಡಿತ ಇಲ್ಲ. ಮೋರ್ ದನ್ ದಟ್ ಆಫ್ ವಾಟರ್? ಹೌದು. ಇಲ್ಲಿ ನೋಡಿ, ಮೋರ್ ದನ್ ದಟ್ ಆಫ್ ವಾಟರ್ ಇದೆ. ಸೊ ದಿ ಆನ್ಸರ್ ಶುಡ್ ಬಿ ಮೋರ್ ದನ್ ದಟ್ ಆಫ್ ವಾಟರ್, ಆಪ್ಷನ್ ಸಿ. ಓಕೆ. ಪಾಸಿಟಿವ್ ಡಿವಿಯೇಷನ್ ಅನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ಟೋಟಲ್ ಪ್ರೆಷರ್ ಇಸ್ ಆಕ್ಚುಲಿ ಮೋರ್ ದನ್ ದಿ 2 ಸಾಲ್ವೆಂಟ್ಸ್ ಇನ್ವಾಲ್ವ್ಡ್. ಆಯ್ತಾ? ಓಕೆ. ಇಲ್ಲಿ ಫೋರ್ತ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನೇನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನ್ಯೂಮೆರಿಕಲ್ಸ್ ಅಲ್ಲಿ, ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್. ಕೇರ್ಫುಲ್ ಆಗಿ ನೋಡಿ. ಆಸ್ಮಾಟಿಕ್ ಪ್ರೆಷರ್ಸ್ ಆಫ್ ಯೂರಿಯಾ ಸೊಲ್ಯೂಷನ್ ಅಟ್ 27 ಡಿಗ್ರಿ ಸೆಲ್ಸಿಯಸ್ ಅಂಡ್ 39 ಡಿಗ್ರಿ ಸೆಲ್ಸಿಯಸ್, ಎರಡು ಟೆಂಪರೇಚರ್ ಕೊಟ್ಟಿದ್ದಾರೆ. are 500 mm and 120 mm mercury respectively. ಅಂದ್ರೆ ಇದೇ ಯೂರಿಯಾ ಸೊಲ್ಯೂಷನ್ ಎರಡು ಕಂಡೀಷನ್, ಎರಡು ಟೆಂಪರೇಚರ್ ಅಲ್ಲಿ ಎರಡು ಆಸ್ಮಾಟಿಕ್ ಪ್ರೆಷರ್. ಓಕೆ. Now what do they want? The ratio of the concentration of the solution. ಅಂದ್ರೆ ಎರಡು ಸೊಲ್ಯೂಷನ್ ತಗೊಂಡಿದೀವಿ, ಎರಡೆರಡು ವ್ಯಾಲ್ಯೂಸ್ ಇದೆ, ಇದರ ಕಾನ್ಸಂಟ್ರೇಷನ್ ಕೂಡ ಎರಡು ಇರುತ್ತೆ, ಅದು ಎರಡು ಬೇಕು. ಹೇಗ್ ಬರ್ಕೊಳ್ಳೋದು ಹಾಗಾದ್ರೆ ನೋಡಿ, ಇಲ್ಲಿ ಎರಡು ವ್ಯಾಲ್ಯೂ ಇದೆ, ಅದರಿಂದ ಎರಡು ಎಕ್ಸ್ಪ್ರೆಷನ್ ಬರ್ಕೊಂಡಿದೀನಿ. π1 C1 RT1, π2 C2 RT2. ಟೆಂಪರೇಚರ್ ಬದಲಾಗಿದೆ, ಸಿ ಬದಲಾಗಿದೆ, ಆರ್ ಮಾತ್ರ ಸೇಮ್ ಇದೆ. ನಂಗೆ ರೇಷಿಯೋ ಬರ್ಬೇಕಾಗಿರೋದ್ರಿಂದ ಈ ರೀತಿ ತಗೊಳ್ತೀನಿ, π1 by π2. ಈಗ ಆರ್ ಕಾಮನ್ ಇದೆ ನೋಡಿ, ಇದನ್ನ ತೆಗೆದು ಬಿಡೋಣ, ನಮ್ಗದ್ ಬೇಡ. ಆಯ್ತಾ? ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು, C1 by C2 ತಾನೇ ಬೇಕಿರೋದು, ರೇಷಿಯೋ ಆಫ್ ಕಾನ್ಸಂಟ್ರೇಷನ್. ಸೊ C1 by C2 is π1 by π2 and T2 by T1.
ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನು ಹೇಳ್ಬೇಕು ನೋಡಿ. ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ನೋಡಿ. ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, ಏನ್ ಹಾಕಿದೀನಿ ಇಲ್ಲಿ 500 ಹಾಕಿದೀನಿ ಪೈ 1, ಓಕೆ ಅದು ಅರ್ಥ ಆಯ್ತು. ಪೈ 2 120 ಹಾಕಿದೀನಿ, ಅದು ಸಹ ಅರ್ಥ ಆಯ್ತು. ಇದು 300 ಮತ್ತೆ 312 ಎಲ್ಲಿಂದ ಬಂತು? ವೆರಿ ಸಿಂಪಲ್ ನೋಡಿ, ಇಲ್ಲಿ 27 ಡಿಗ್ರಿ ಕೊಟ್ಟಿದ್ದೀನಲ್ಲಪ್ಪ ನಿಮ್ಗೆ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಹೇಳ್ತಾ ಇರೋದು ನೋಡಿ. ಯಾವಾಗ ಟೆಂಪರೇಚರ್ ತಗೊಂಡ್ರು ಕೂಡ ನೀವು ಕೆಲ್ವಿನ್ ನಲ್ಲೇ ತಗೋಬೇಕು, ಡಿಗ್ರಿ ಸೆಲ್ಸಿಯಸ್ ಹಾಕುವಾಗಿಲ್ಲ. ಕೊಡುವಾಗ ನಾವು ಡಿಗ್ರಿ ಕೊಡ್ಬೋದು. ಈಗ ಇದಕ್ಕೆ 27 ಪ್ಲಸ್ 273 ಹಾಕಿದ್ರೆ ಎಷ್ಟಾಯ್ತು? 300 ಆಯ್ತಲ್ವಾ? ಅದನ್ನ ಇಲ್ಲಿ ಬರ್ಕೊಂಡಿದ್ವಿ. ಹಾಗೆ ಇನ್ನೊಂದ್ ಯಾವ್ದು 39 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಎಷ್ಟಾಯ್ತು? ಅದು 312 ಆಯ್ತು. ಅದು ಕೂಡ ನಾನು ಬರ್ಕೊಂಡಿದ್ದೆ. ಓಕೆ, ಇದನ್ನ ಈಸಿ ಡಿವೈಡ್ ಮಾಡ್ಬಿಡ್ಬೋದು ನೋಡಿ. ಇಲ್ಲಿ ಇದನ್ನ ಹಿಂಗೆ ಒಂದ್ ಕಟ್ ಮಾಡಿ, ಇಲ್ಲಿ ಒಂದ್ ಕಟ್ ಮಾಡಿ, ಸರಿನಾ? ಈ 3 10s 30 ಆಗುತ್ತೆ, 3 4s 12 ಆಗುತ್ತೆ. ಓಕೆ, ಸೊ ನೀವ್ ಈ ತರ ಡಿವೈಡ್ ಮಾಡ್ಕೊಂಡು ತುಂಬಾ ಸುಲಭವಾಗಿ ಈಗ 4 ಇಂದ ಹೋಗತ್ತೆ ನೋಡಿ. ಇಲ್ಲಿ 4 1s 4, 4 2s 8, 4 5s 20, 125 ಆಯ್ತು. 125 312 ಆಯ್ತು. ಇಲ್ಲಿ ನೋಡಿ ಡಿವಿಷನ್ ನೀವು ಮಾಡುವಾಗ ಯೂಶಲಿ ಸಿಂಪಲ್ ಡಿವಿಷನ್ ಬೇಗ ಆನ್ಸರ್ ಬರುವಂತ ನಂಬರ್ಸೇ ಇರುತ್ತೆ ಅದರಲ್ಲಿ. ಈಗ ನೋಡಿ ನಾನಿಲ್ಲಿ 1250 ಡಿವೈಡೆಡ್ ಬೈ 312 ಹಾಕೊಂಡಿದ್ದೀನಿ. ನೀವ್ ಯೋಚನೆ ಮಾಡ್ಬೋದು ಇದೇನಪ್ಪ 312 ಕ್ಯಾಲ್ಕುಲೇಟರ್ ಇದು ಹೇಗೆ ಡಿವೈಡ್ ಮಾಡೋದು? ಸುಲಭನೇ ಇದೆ, ಒಂದ್ ಐಡಿಯಾ ಹಾಕಿ ನೋಡಿ. ಇಲ್ಲಿ 3 ಇದೆಲ್ಲಪ್ಪ, ಇದು 300, ಇಲ್ಲಿ 1200 ಅಂದ್ರೆ 4 ಟೈಮ್ಸ್ ಅಂತೂ ಹೋಗತ್ತಲ್ವಾ? 300 400 4 ಟೈಮ್ಸ್ ಅಂತೂ ಹೋಗತ್ತೆ. ಓಕೆ, ಆಪ್ಷನ್ ಅಲ್ಲಿ ನೋಡಿ 3 ಇದೆ, 3.5 ಬಿಟ್ ಬಿಡೋಣ. 4 4.5 ಇದೆ. ಈಗ ನಮ್ ಡೌಟ್ 4 ಹಾಕೋದಾ 4.5 ಹಾಕೋದಾ? ನೀವೇ ನೋಡಿ 312 ಅಂತ ಇದೆ, ಸರಿನಪ್ಪ? ಇಲ್ಲಿ 312, ಇಲ್ಲಿ 50 ಮಾತ್ರ ಇರೋದು. 0.5 ಅಂದ್ರೆ ಇನ್ನೊಂದು ಅರ್ಧ ಸೇರ್ಸಿದ್ರೆ ಇನ್ನೊಂದು 150 ಸೇರ್ಸ್ದಂಗ ಆಯ್ತು. 50 ಬೇಕಷ್ಟೇ ನಮ್ಗೆ, 150 ಅಲ್ಲ ಅಲ್ವಾ? ಸೊ 4 ಶುಡ್ ಬಿ ದಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ಕ್ಯಾಲ್ಕುಲೇಷನ್ ನಿಮ್ಗೆ? ಇದನ್ನ ಸಿಂಪಲ್ ಆಗಿ 300 ಅಂತ ಮಾಡ್ಕೊಂಡು ಒಂದು ಐಡಿಯಾ ಬರುತ್ತೆ. 4.5 ಇಲ್ಲದಿದ್ರೆ ಸಮಸ್ಯೆನೇ ಇರ್ಲಿಲ್ಲ, ಆದ್ರೆ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ. 0.5 ಎಕ್ಸ್ಟ್ರಾ ನಾನೊಂದು ಅರ್ಧ ಸೇರ್ಸಿದ್ರೆ ಆಗೆಷ್ಟಾಗ್ತಿತ್ತು ನೋಡಿ, 4 ಬರುತ್ತೆ ಆನ್ಸರ್. ಆಯ್ತಾ? ಕ್ಯಾಲ್ಕುಲೇಷನ್ ತೋರಿಸಿದೀನಿ, ಆನ್ಸರ್ ಆಪ್ಷನ್ ಸಿ ಅಂದ್ರೆ 4 ಬರುತ್ತೆ. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. An unknown solvent was found to boil at 27.1 degree Celsius. ಯಾವ್ದೋ ಒಂದು ಸಾಲ್ವೆಂಟ್ ಇದೆ, ಅದು 27.1 ನಲ್ಲಿ ಬಾಯ್ಲ್ ಆಗತ್ತಂತೆ. ಓಕೆ, ಆಫ್ಟರ್ ಆಡಿಂಗ್ 30 grams ಸಲ್ಯೂಟ್, ಅದರ ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ 58.5. ಇದನ್ನ 500 grams ಸಾಲ್ವೆಂಟ್ ಗೆ ಆಡ್ ಮಾಡಿದ್ರೆ ಅದರ ಬಾಯ್ಲಿಂಗ್ ಪಾಯಿಂಟ್ 29.2 ಆಗುತ್ತೆ. ಹಾಗಿದ್ರೆ KB ಎಷ್ಟು? ನೋಡಿ, KB ಎಷ್ಟು ಅಂದ ತಕ್ಷಣ ನಿಮ್ಗೆ ಫಾರ್ಮುಲಾ ಗೊತ್ತು ಅಲ್ವಾ? ಈಗ ನೋಡೋಣ ಫಾರ್ಮುಲಾ ಏನಂದ್ರೆ, ಇದು ಫಾರ್ಮುಲಾ ಗೊತ್ತಲ್ಲ ನಿಮ್ಗೆ. ಇದು ಯಾಕೆ M2 ಹಾಕೊಂಡಿದೀನಿ ಅಂದ್ರೆ, ತುಂಬಾ ಸಲ ನಾವು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ರಿಅರೇಂಜ್ ಮಾಡ್ಕೊಂಡಿದ್ವಿ. ಸೊ M2 ಇದೆ, ಇದನ್ನ ನಾನೀಗ KB ಗೆ ಹಾಕೋತೀನಿ. KB ಗೆ ರಿಅರೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಡೆಲ್ಟಾ TB ನನಗೆ ಗೊತ್ತು. W1 ಅಂದ್ರೆ ಮಾಸ್ ಆಫ್ ದಿ ಸಾಲ್ವೆಂಟ್, M2 ಮಾಲಿಕ್ಯುಲರ್ ಮಾಸ್ ಆಫ್ ದಿ ಸಲ್ಯೂಟ್ 1000 ಇದ್ದೇ ಇದೆ. W2 ಇಸ್ ಮಾಸ್ ಆಫ್ ದಿ ಸಲ್ಯೂಟ್. ಆಯ್ತಾ? ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಡೆಲ್ಟಾ TB ಹತ್ರ 2.1 ಅಂತ ತಗೊಂಡೆ. ಹೇಗ್ ತಗೊಂಡೆ ನಾನು? ಅಲ್ಲಿ ಏನ್ ಕೊಟ್ಟಿದೆ, ಸಲ್ಯೂಷನ್ ಆದಾಗ 29.2 ಆಯ್ತು. ಅದಕ್ ಮುಂಚೆ 27.1 ಇತ್ತು. ಅಂದ್ರೆ ಡಿಫ್ರೆನ್ಸ್ ಎಷ್ಟಾಯ್ತು? 2.1. ಅಂದ್ರೆ 2.1 ಡಿಗ್ರಿ ಜಾಸ್ತಿ ಆಯ್ತಲ್ವಾ? ಅದನ್ನೇ ಅಲ್ವಾ ನಾವ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು, ಅದನ್ನ ಇಲ್ಲಿ ತಗೊಂಡಿದ್ವಿ. ಆಯ್ತಾ? ಅಯ್ಯೋ, ಮತ್ತೆ ಯೋಚನೆ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದು? ಕ್ಯಾಲ್ಕುಲೇಟರ್ ಇಲ್ವಲ್ಲ, ಕ್ಯಾಲ್ಕುಲೇಟರ್ ಇಲ್ಲದೇನೆ ಮಾಡುವ ಹಾಗೆ ಅಭ್ಯಾಸ ಮಾಡ್ಕೋಬೇಕು. ಏನದು ನೋಡಿ, ಇಲ್ಲಿ 500 ಇದೆ, ಇದನ್ನ ಡಿವೈಡ್ ಮಾಡಿ. ಇದು 2 ಟೈಮ್ಸ್ ಹೋಯ್ತಲ್ವಾ? ವೆರಿ ಗುಡ್. 30 ಇದೆ, 3 10s 30 ಆಯ್ತು. ಇಲ್ಲಿ 21 ಅಲ್ವಾ ಇದು? 3 7s 21. ಒಂದ್ ಡೆಸಿಮಲ್ ಹಾಕೋಣ, 0.7 ಅಂತ ಆಯ್ತು. ಓಕೆ, ಈ 2 ಇದೆಯಲ್ವಾ? ಈಗ 2 ನ ಹಿಂಗೆ ಡಿವೈಡ್ ಮಾಡೋಣ. 58.5 ನೋಡಿ, 2 2s 4, 2 9s 8. ಆಯ್ತಾ? 2 9s 18. ಓಕೆ, ನೆಕ್ಸ್ಟ್ 0.25 ಅಂತ ಬರುತ್ತೆ. ಓಕೆ, ಈಗ ನಾನು 0.7 ಅನ್ನ 29.5 ಜೊತೆ ಮಲ್ಟಿಪ್ಲೈ ಮಾಡಿ. ಹಿಂಗಪ್ಪ ಮಾಡೋದು? ವೆರಿ ಸಿಂಪಲ್. ಇದನ್ನ ಒಂದೇ ಒಂದು ಕೆಲಸ ಮಾಡಿ, ಅಪ್ರಾಕ್ಸಿಮೇಟ್ಲಿ 30 ಅಂತ ಬರ್ಕೊಂಬಿಡಿ. ಆಯ್ತಾ? ಈಗ ಸುಲಭ ಆಗತ್ತಲ್ಲ ನೋಡಿ. 30 ಇಂಟು 0.7 ಎಷ್ಟಾಯ್ತಪ್ಪ? 210 ಅಂದ್ರೆ 21 ಆಗತ್ತಲ್ವಾ? ಪಾಯಿಂಟ್ ಇರೋದ್ರಿಂದ ಇಲ್ಲಿ. ಓಕೆ,
ಈಗ ಡಿವೈಡ್ ಬೈ 10 ಮರ್ತ್ ಬಿಡ್ಬಾರ್ದು, ಅದನ್ನ ಡಿವೈಡ್ ಬೈ 10 ಹಾಕೊಂಡ್ರೆ ಏನ್ ಬಂತು 2.1. ಈಗ 2.1 ಆಪ್ಷನ್ ಇಲ್ವಲ್ಲ ಇಲ್ಲಿ ಅಲ್ವಾ, ಆದ್ರೆ 2.1 ಎಕ್ಸಾಕ್ಟ್ಲಿ ಬರೋಕ್ ಸಾಧ್ಯ ಇಲ್ಲ. ಯಾಕೆ, ಇದು ಕಂಪ್ಲೀಟ್ 30 ಅಲ್ವಲ್ಲ, ಆದ್ರಿಂದ 2 ಹತ್ರ ಇರುವಂತದ್ ಬರ್ಬೇಕಲ್ವಾ. ಸೊ 2.05 ಹತ್ರ ಇದೆ, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಡಿವೈಡ್ ಮಾಡುವಾಗ ಈ ತರ ಡಿವಿಷನ್ ಸುಲಭವಾಗಿ ಮಾಡೋಕೆ ಒಂದು ನೀವು ಅಪ್ರಾಕ್ಸಿಮೇಷನ್ ಮಾಡ್ಕೋಬೇಕು, ಅಂದ್ರೆ ರೌಂಡ್ ಆಫ್ ಮಾಡ್ಕೋಬೇಕು. ಮತ್ ನಿಮ್ ಮ್ಯಾಥ್ಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ 2 0 ಇದ್ರೆ 2 ಇದ್ರೆ ಡಿವೈಡ್ ಆಗುತ್ತೆ, ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಇದರ ಆನ್ಸರ್ ಏನಾಯ್ತು ಅಲ್ಲಿಗೆ, ಆಪ್ಷನ್ ಸಿ ಆಯ್ತು. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. Which of the following aqueous solutions should have the highest boiling point assuming complete dissociation? ಅಂದ್ರೆ ನಾವು ನಿಮ್ಮ ಸಿಲೆಬಸ್ ನಲ್ಲಿ ವ್ಯಾಂಟೋ ಫ್ಯಾಕ್ಟರ್ ತೆಗ್ದಿದೆ ಕರೆಕ್ಟ್, ಆದ್ರೆ ವ್ಯಾಂಟೋ ಫ್ಯಾಕ್ಟರ್ ಬಗ್ಗೆ ಹೇಳ್ತಾ ಇಲ್ಲ ನಾ ಇಲ್ಲಿ. ಕಾಲಿಗೇಟಿವ್ ಪ್ರಾಪರ್ಟಿ ಅಂದ್ರೇನೆ ಏನು, ದ ವೆರಿ ಕಾನ್ಸೆಪ್ಟ್, ಅದನ್ನ ಏನ್ ಹೇಳುದು ಅಂದ್ರೆ ನಾನ್ ತೋರಿಸ್ತೇನೆ ನಿಮ್ಗೆ. more the number of particles, more is the colligative property. ಅಂದ್ರೆ ಅರ್ಥ ಏನು, colligative property ಅಂದ್ರೇನೆ the property which depends on the number of particles. ನೀವ್ ಏನನ್ನಾದ್ರೂ ತಗೊಳ್ಳಿ, ನೀವ್ ಸೋಡಿಯಂ ಹೈಡ್ರಾಕ್ಸೈಡ್ ತಗೋತಿರೋ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ತಗೋತಿರೋ, ಗ್ಲೂಕೋಸ್ ತಗೋತಿರೋ, ಬೇಡ, ಎಷ್ಟು ಪಾರ್ಟಿಕಲ್ಸ್ ಬರುತ್ತೆ ಅನ್ನೋದು ಬೇಕು, ಆಯ್ತಾ. ಆದ್ರೆ ನೀವ್ ಯಾವಾಗ ಈ ತರ ಅಯಾನಿಕ್ ಕಾಂಪೌಂಡ್ಸ್ ಅನ್ನ ತಗೊಂಡ್ಬಿಡ್ತೀರಿ, ಅಯಾನ್ಸ್ ಬಂದಾಗ ನಂಬರ್ ಜಾಸ್ತಿ ಆಗತ್ತೆ, ಆಯ್ತಾ. ಅದ್ರ ಮೇಲೆ ಮೋರ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಮೋರ್ ಇಸ್ ದ ಕಾಲಿಗೇಟಿವ್ ಪ್ರಾಪರ್ಟಿ. ಯಾವ್ದನ್ನಾದ್ರೂ ತಗೋಬಹುದು. ಕಾಲಿಗೇಟಿವ್ ಪ್ರಾಪರ್ಟಿಯಲ್ಲಿ ಡೆಲ್ಟಾ ಟಿ ಬಿ ಇದೆ, ಅಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಅದೇ ರೀತಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇದೆ, ಆಸ್ಮಾಟಿಕ್ ಪ್ರೆಷರ್ ಇದೆ, ಮತ್ತು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇದೆ, ಸರಿನಾ. ಮತ್ ಇಲ್ಲಿ ನೋಡಿ ಎಲ್ಲಾನು ಜಾಸ್ತಿ, ಕಾಲಿಗೇಟಿವ್ ಪ್ರಾಪರ್ಟಿ ಜಾಸ್ತಿ, ಆದ್ರೆ ಡೆಲ್ಟಾ ಟಿ ಬಿ ಅಂದ್ರೆ ಏನು, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ, ಹೌದು. ಆಸ್ಮಾಟಿಕ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾಲಿಗೇಟಿವ್ ಪ್ರಾಪರ್ಟಿ, ಹಾಗಾಗಿ ಮೋರ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ತುಂಬಾ ಡಿಪ್ರೆಷನ್ ಆಗುತ್ತೆ, ಡಿಪ್ರೆಷನ್ ಇಸ್ ಮೋರ್. ವೇಪರ್ ಪ್ರೆಷರ್ ರಿಡಕ್ಷನ್ ಒಂದು ಪ್ರಾಪರ್ಟಿ, ಸೊ ವೇಪರ್ ಪ್ರೆಷರ್ ಕೂಡ ಡಿಕ್ರೀಸ್ ಆಗುದು ಜಾಸ್ತಿ ಆಗುತ್ತೆ, ಜಾಸ್ತಿ ಡಿಕ್ರೀಸ್ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ ನಮಗ್ ಬೇಕಿರೋದು ಬಾಯ್ಲಿಂಗ್ ಪಾಯಿಂಟ್. ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಯಾವ್ದಕ್ಕಿರುತ್ತೆ, ಯಾವ್ದಕ್ಕೆ ಜಾಸ್ತಿ ಪಾರ್ಟಿಕಲ್ ಇರುತ್ತೋ ಅದಕ್ಕಿರುತ್ತೆ. ನೋಡೋಣ ಈಗ. ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಈಗ ಇದನ್ನ ಈ ತರ ಅಲ್ವಾ ಅಯೋನೈಸ್ ಆಗದಿದೋ, ಇದೊಂದು Na+ ಮತ್ತು OH- ಅಂತ ಆಗತ್ತಲ್ಲ, ಅಲ್ಲಿಗೆ ಇಲ್ಲಿ ಎಷ್ಟು ಬಂತು, 2 ಪಾರ್ಟಿಕಲ್ ಬಂತು. ಇಲ್ಲಿ 2 ಸೋಡಿಯಂ 1 ಸಲ್ಫೇಟ್, ನಿಮಗೆ ಇದು ಗೊತ್ತಿದೆ, ಅದಕ್ಕೆ 3 ಆಗತ್ತೆ. ಅಮೋನಿಯಂ ನೈಟ್ರೇಟ್ ಇಷ್ಟೊಂದು ಆಟಮ್ಸ್ ಇದ್ರು ಕೂಡ ಅಯಾನ್ಸ್ 2 ಬರೋದು, NH4+ 1 NO3-, ಅಲ್ಲಿಗೆ ಇಲ್ಲೂ 2 ಆಯ್ತು. KNO3 ನಲ್ಲೂ ಕೂಡ ಏನಾಯ್ತು, 2 ಆಯ್ತು ಅಲ್ವಾ. ನೋಡಿ 4 ಆಪ್ಷನ್ ನಲ್ಲಿ ಇದೊಂದಕ್ ಮಾತ್ರ ನಿಮ್ಗೆ 3 ಪಾರ್ಟಿಕಲ್ ಸಿಗುತ್ತೆ, ಅಂದ್ರೆ ಅರ್ಥ ಇದರದ್ದು ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇದೆ. ಸೊ ಕರೆಕ್ಟ್ ಆನ್ಸರ್ ಏನಾಗ್ಬೇಕು, ಆಪ್ಷನ್ ಬಿ ಸೋಡಿಯಂ ಸಲ್ಫೇಟ್ ಆಗುತ್ತೆ. ಎಲ್ಲದರ ಕಾನ್ಸಂಟ್ರೇಷನ್ ಒಂದೇ ಇದೆ, ಅದು ಇಂಪಾರ್ಟೆಂಟ್ ನೀವು ನೋಡ್ಬೇಕಾಗಿರೋದು. ಇದು ವ್ಯತ್ಯಾಸ ಆಗ್ಬಿಟ್ರೆ ನಂಬರ್ ವ್ಯತ್ಯಾಸ ಆಗ್ಬಿಡುತ್ತೆ, ಆಯ್ತಾ. ಕಾನ್ಸಂಟ್ರೇಷನ್ ಕೂಡ ಒಂದೇ ಇರೋದ್ರಿಂದ ನಾವು ಸೀದಾ ನಂಬರ್ ನ ಬರೀಬಹುದು. ಓಕೆ, ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇದು ಚೆನ್ನಾಗಿದೆ ನೋಡಿ. The following is a graph plotted between the vapor pressure of 2 volatile liquids against their respective mole fraction. ಆಯ್ತು. Which of the following is not correct? ಇದು ನೋಡಿ ನಾಟ್ ಕರೆಕ್ಟ್, ಯಾವ್ದು ಸರಿ ಇಲ್ಲ ಅನ್ನೋದು ಹೇಳ್ಬೇಕು. ಈ ತರ ಸ್ಟೇಟ್ಮೆಂಟ್ಸ್ ಇದ್ದಾಗ ನಮ್ಗೆ ಬೇರೆ ದಾರಿ ಇರಲ್ಲ, ಒಂದೊಂದನ್ನೇ ನಾವು ಹುಡುಕ್ಬೇಕಾಗತ್ತೆ, ಆಯ್ತಾ. ನೋಡೋಣ ಏನಂತ. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ ನೋಡಿ, XA1 and XP is 0. So this is the condition they're talking about. XA is 1, XP is 0. Fine. Then P is equal to P0A. Andre the pressure of the solution is P0A. Correct alva? B ilve illa, A matra ide anmele P0A. Idu sari hoytu. Next nodi, XA equal to 0, XB equal to 1. Andre ee condition illi A illve illa, bari B. Neevu nodi illi A ide, B illa. ಇಲ್ಲಿ A ಇಲ್ಲ, B ಇದೆ. ಸೊ ಬರೀ ಬಿ ಇದ್ದಾಗ ಪ್ರೆಷರ್ ಏನಾಗತ್ತೆ, ಅದು P0B ನೇ, ಬಿ ಅಲ್ದೆ ಬೇರೆ ಯಾವ್ದಾದ್ರು ಪ್ರೆಷರ್ ಆಗಕ್ ಸಾಧ್ಯ ಅಲ್ವಾ, ಹಂಗಾಗಿ P0B. ಇದು ಕರೆಕ್ಟ್ ಆಯ್ತು, ಗುಡ್. XA is 1, XB is 0. ತಿರ್ಗಾ ಇದೇ ಕಂಡೀಷನ್ ಬಂದಿದ್ದಾರೆ. P is less than P0B, ಅಂದ್ರೆ P ಅಂದ್ರೆ ಇದು ನೋಡಿ, ಇದು ಎರಡರ ಮಧ್ಯೆ ಇದೆಯಲ್ಲ, ಇದು ಟೋಟಲ್ ಪ್ರೆಷರ್. ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಈಗ ನೋಡಿ, ಇದು P, ಇಟ್ ಇಸ್ ಲೆಸ್ ದೆನ್ P0B ಅಲ್ವಾ, ಇದು P0B ಆದ್ರಿಂದ ಇದು P ಆಯ್ತಲ್ವಾ. ಈಗ P0 ನೆಕ್ಸ್ಟ್ ಇದು ಕರೆಕ್ಟ್ ಆಯ್ತು ನೋಡಿ, ಇಲ್ಲಿ
ಪಿ ಲೆಸ್ ದೆನ್ ಪಿ ನಾಟ್ ಪಿ, ಪಿ ಲೆಸ್ ದೆನ್ ಪಿ ನಾಟ್ ಬಿ. ಸರಿ ಹೋಯ್ತಲ್ಲ. ಹಾಗಿದ್ಮೇಲೆ ಲಾಸ್ಟ್ ಸ್ಟೇಟ್ಮೆಂಟ್ ತಪ್ಪಾನೆ. ಸರಿ, ಆದ್ರೆ ಈಗ ಓದುವಾಗ ಒಂದ್ ನೋಡಿ, ಆನ್ಸರ್ ಕೀ ನೋಡ್ಬಿಟ್ಟು ಬಂತು ಅಂತ ಅನ್ಕೊಳ್ಳೋದಲ್ಲ. when we prepare for the exam, all 4 options try ಮಾಡ್ಬೇಕು. ಯಾಕೆ ಇದಾಗ್ಲಿಲ್ಲ ಅನ್ನೋದು ತಿಳ್ಕೋಬೇಕು. ಎಕ್ಸಾಮ್ ನಲ್ಲಿ ನೀವ್ ಏನ್ ಲಾಜಿಕ್ ಆದ್ರೂ ಯೂಸ್ ಮಾಡಿ ವ್ಯಾಲ್ಯೂ ಬರ್ಸಿ, ಅದೆಲ್ಲ ಪ್ರಾಬ್ಲಮ್. ಎಕ್ಸಾಮ್ ಪ್ರಿಪೇರ್ ಆಗುವಾಗ ಪ್ರತಿಯೊಂದು ಪಾಯಿಂಟ್ ಅನ್ನು ನೀವು ನೋಡ್ಬೇಕು. ಆಯ್ತಾ? ಇದನ್ನ ನೋಡುವ. ಎಕ್ಸ್ ಎ = 0, ಎಕ್ಸ್ ಪಿ = 1 ಅಂದ್ರೆ ಈ ಕಂಡೀಷನ್ ಅಲ್ಲಿ ಪಿ ಇಸ್ ಲೆಸ್ ದೆನ್ ಪಿ ನಾಟ್ ಎ ಅಂತ ಬರ್ತಿದ್ದಾರೆ. ದಿಸ್ ಇಸ್ ಲೆಸ್ ದೆನ್ ಪಿ ನಾಟ್ ಎ ನ ಈ ಕಂಡೀಷನ್ ಅಲ್ಲೂ ಕೂಡ ಪಿ ಲೆಸ್ ದೆನ್ ಪಿ ನಾಟ್ ಎ ಆಗೋದೇ ಇಲ್ಲ. ನೋಡಿ ಇಲ್ಲಿಗೆ ಬರುತ್ತಾ? ಅದರಿಂದ ಆಪ್ಷನ್ ಅವಾಗ ಲಾಸ್ಟ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆಪ್ಷನ್, ಬಟ್ ದ ಸ್ಟೇಟ್ಮೆಂಟ್ ಇಸ್ ರಾಂಗ್. ಅರ್ಥ ಆಯ್ತಲ್ವಾ? ಯಾವ್ದಕ್ಕೆ? ಈ ಗ್ರಾಫಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಅರ್ಥ ಆಯ್ತಾ? Next question. Now, an aqueous solution of sodium chloride freezes at minus 0.186 degrees Celsius. Aito Kb, given that Kb is 0.512 and Kf is 1.86, what is the elevation and boiling point? ಏನಪ್ಪ ಇದು? ಒಂದ್ ಫಾರ್ಮುಲಾ ಅಲ್ಲ. ಇಲ್ಲಿ ನೋಡಿ, Kb ನು ಕೊಟ್ಟಿದ್ದಾರೆ, Kf ಕೊಟ್ಟಿದ್ದಾರೆ. ಅವ್ರಿಗೆ ಡೆಲ್ಟಾ ಟಿಬಿ ಬೇಕು. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಡೆಲ್ಟಾ ಟಿಬಿ ಬೇಕು. ಡೆಲ್ಟಾ ಟಿಎಫ್ ಕೊಟ್ಟಿದ್ದಾರೆ. ಹೆಂಗ್ ಕೊಟ್ಟಿದ್ದಾರೆ ಡೆಲ್ಟಾ ಟಿಎಫ್? ಫ್ರೀಸಸ್ ಅಂತ ಕೊಟ್ಬಿಟ್ಟಿದಾರಲ್ಲ. ಅಂದ್ರೆ ಏನ್ ಅರ್ಥ? 0 ಡಿಗ್ರಿ ಫ್ರೀಸಿಂಗ್ ಪಾಯಿಂಟ್ ಅಲ್ವಾ? ಕಡಿಮೆ ಆಗಿದೆ ಅಂದ್ರೆ ಅದ್ರಲ್ಲಿ -1.86 ತೆಗಿರಿ. ಅವಾಗ ಎಷ್ಟು ಬಂತು ಆನ್ಸರ್? 1.86 ಬಂತಲ್ವಾ? ಇದೇ ತಾನೇ ಡೆಲ್ಟಾ ಟಿಎಫ್ ಅಂದ್ರೆ ಅಲ್ವಾ? ಈಗ ಒಂದ್ ಕೆಲಸ ಮಾಡೋಣ. ಈಗ ಎರಡು ಬರ್ಕೋಬೇಕು. ಕೆಬಿಗೂ ಬರಿಬೇಕು, ಕೆಎಫ್ ಗೂ ಬರ್ಕೋಬೇಕು. ನೋಡಿ, ಡೆಲ್ಟಾ ಟಿಬಿನೂ ಬರ್ದಿದ್ದೀನಿ, ಡೆಲ್ಟಾ ಟಿಎಫ್ ಬರ್ದಿದ್ದೀನಿ. ಈಗ ಇದರ ರೇಷಿಯೋ ಬೇಕಲ್ವಾ ನಮ್ಗೆ? ರೇಷಿಯೋನು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ರೇಷಿಯೋ ತಗೊಂಡಾಗ ಈ ಮೊಲಾಡಿ ತೆಗ್ದಾಕ್ತಿದ್ದೀನಿ. ಬಿಕಾಸ್ ಎರಡು ಸೇಮ್ ಇದೆ, ಇದು ಕ್ಯಾನ್ಸಲ್ ಆಗುತ್ತೆ. ಈಗ ಏನ್ ಮಾಡ್ಬೇಕು? ನಮ್ಗೆ ಏನ್ ಬೇಕು? ಡೆಲ್ಟಾ ಟಿಬಿ ಬೇಕಲ್ಲ. ಓಕೆ, ಎಕ್ಸ್ಪ್ರೆಷನ್ ಆಗ ಡೆಲ್ಟಾ ಟಿಬಿ ಇಸ್ ಈಕ್ವಲ್ ಟು ಕೆಬಿ ಇಂಟು ಡೆಲ್ಟಾ ಟಿಎಫ್ ಬೈ ಕೆಎಫ್ ಆಯ್ತು. ಇದ್ರ ವ್ಯಾಲ್ಯೂಸ್ ಎಲ್ಲ ನಮ್ಗೆ ಗೊತ್ತಿದೆಯಲ್ಲ. ಇಲ್ಲಿ ನೋಡಿ, 0.512 ಇದೆ ಕೆಬಿ, ಅಲ್ಲಿ ಕೊಟ್ಟಿದೆ 1.86, ಕೆಎಫ್ ಇದೆ 0.186. ಇದ್ರ ಮೇಲೆ ಎಲ್ಲ ಬಂತು. ಮತ್ತೆ ಸಿಂಪಲ್ ಡಿವಿಷನ್ ನೋಡಿದ ತಕ್ಷಣ ಗೊತ್ತಾಗತ್ ನೋಡಿ. ಇದು ಒಂದ್ಸಲ, ಇದು 0.1 ಡೆಸಿಮಲ್ಸ್ ಇರುತ್ತೆ ನೋಡಿ ಮಕ್ಳ. ಅದೊಂದನ್ನ ಗಮನಿಸ್ಕೊಂಡ್ಬಿಟ್ರೆ ಡಿವಿಷನ್ ವಿಲ್ ಬಿ ವೆರಿ ಸಿಂಪಲ್. ಅಲ್ಲಿ ಎಷ್ಟು ಪಾಯಿಂಟ್ಸ್ ಹಾಕಿದ್ದಾರೆ ನೋಡ್ಕೊಂಡು, ಇದಕ್ಕಿಂತ ಇದಕ್ಕೆ 1 ಪಾಯಿಂಟ್ ಜಾಸ್ತಿ ಇದೆ ಅಂತ 1 ಪಾಯಿಂಟ್ ಹಾಕೊಂಡ್ಬಿಡಿ. ಇಲ್ಲದ್ರೆ 1.86 ಆಗ್ತಿತ್ತಲ್ವಾ? ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂತು? 0.0512. ಆಯ್ತಾ? ಸೊ ರೇಷಿಯೋ ತಗೊಂಡ್ವಿ, ಡೆಲ್ಟಾ ಟಿಬಿ ವ್ಯಾಲ್ಯೂ ತಗೊಂಡ್ವಿ, ಆಮೇಲೆ ಅದನ್ನ ಇಲ್ಲಿ ಎಲ್ಲ ಕೆಬಿ ಡೆಲ್ಟಾ ಟಿಎಫ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ನ ವೆರಿ ಈಸಿ ಪ್ರಾಬ್ಲಮ್. ನಿಮ್ಗೆ ಏನಂದ್ರೆ ಅಪ್ರೋಚ್ ಗೊತ್ತಾಗ್ಬೇಕು. ಅವ್ರು ಏನ್ ಕೊಟ್ಟಿದ್ದಾರೆ, ಏನ್ ಕೇಳ್ತಿದ್ದಾರೆ. ಡೇಟಾ ಗೊತ್ತಾದ ತಕ್ಷಣ, ಕರೆಕ್ಟ್ ಡೇಟಾ ತಿಳ್ಕೊಂಡ್ರೆ ಫಾರ್ಮುಲಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರಿನಾ? ಸೊ ದಿ ಕರೆಕ್ಟ್ ಆನ್ಸರ್ ಏನಾಯ್ತು? 0512. ಅಂದ್ರೆ ಇಲ್ಲಿ ಆಪ್ಷನ್ ಬಿ ಕೆಲ್ವಿನ್ ನಲ್ಲಿ ಇದೆ. ಬಿಕಾಸ್ ಇದು ಟೆಂಪರೇಚರ್ ಅಲ್ವಾ ನಾವ್ ಹೇಳ್ತಿರೋದು, ಅದಕ್ಕೆ ಕೆಲ್ವಿನ್. ಆದ್ರೆ ಇದು ಡಿಗ್ರಿ ಸೆಲ್ಸಿಯಸ್, ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಹೇಳಿದಾರಲ್ಲ. ಡಿಫರೆನ್ಸ್ ಆದ್ರಿಂದ ನೀವ್ ಕೆಲ್ವಿನ್ ತಗೊಂಡ್ರು ಅಷ್ಟೇ ಬರುತ್ತೆ, ಇದು ತಗೊಂಡ್ರು ಅಷ್ಟೇ ಬರುತ್ತೆ. ಬಟ್ ಟೆಂಪರೇಚರ್ ಆಲ್ವೇಸ್ ಕೆಲ್ವಿನ್ ನಲ್ಲಿ ಇಡ್ಬೇಕು. ಓಕೆ, ರೈಟ್. ನೆಕ್ಸ್ಟ್ ಕ್ವೆಶ್ಚನ್. ಇದೊಂದ್ ಸ್ವಲ್ಪ ಗಮನಿಸಿ ನೋಡಿ. ಎ ಸೊಲ್ಯೂಷನ್ ಕಂಟೈನಿಂಗ್ 10 ಗ್ರಾಮ್ ಪರ್ ಡಿಎಂ ಕ್ಯೂಬ್, ಡಿಎಂ ಕ್ಯೂಬ್ ಅಂದ್ರೆ ಲೀಟರ್ ಕೂಡ ಆಗುತ್ತೆ, of urea with molecular mass 60 is isotonic with 5% solution of a non-volatile solute. Molecular mass of the solute. ನಿಮ್ಗೆ molecular mass of the solute ಗೊತ್ತಾಗುತ್ತೆ. ಐಸೋಟಾನಿಕ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗೋಯ್ತದು ಇದು ಆಸ್ಮಾಟಿಕ್ ಪ್ರೆಷರ್ ಮೇಲೇನೆ ಪ್ರಾಬ್ಲಮ್ ಅಂತ. ಬಟ್ ಐಸೋಟಾನಿಕ್ ಅಂದ್ರೇನು? ಎರಡು ಸೊಲ್ಯೂಷನ್ಗೆ ಸೇಮ್ ಆಸ್ಮಾಟಿಕ್ ಪ್ರೆಷರ್ ಇರೋದು ಅಂತ ಅಲ್ವಾ? ಅಂದ್ಮೇಲೆ ಎರಡೆರಡು ಎಕ್ಸ್ಪ್ರೆಷನ್ ಬರ್ಬೇಕು ಅಂತ ಗೊತ್ತಾಗೋಯ್ತಲ್ಲ ಇಲ್ಲಿ. ಅದನ್ನ ನೋಡೋಣ. ಈಗ ಎರಡು ಎಕ್ಸ್ಪ್ರೆಷನ್ ತಗೊಂಡಿದ್ದೀನಿ ನೋಡಿ. φ1 ಗೆ W1, ನಮ್ಗೆ ಇದನ್ನ ಈಗ ಸದ್ಯಕ್ಕೆ ಬೇಡ, ನಾ ಬರ್ದಿದ್ದೀನಿ. W1 RT by M1V, W2 RT by M2V ತಗೊಂಡಿದ್ದೀನಿ. ಸರಿನಾ? ಅಂದ್ರೆ ಇವಾಗ ಐಸೋಟಾನಿಕ್ ಸೊಲ್ಯೂಷನ್ ಆದ್ರಿಂದ ಏನಾಯ್ತು? φ1 is equal to φ2. ವಾಲ್ಯೂಮ್ ಅನ್ನ 1 ಲೀಟರ್ ತಗೊಳ್ಳೋಣ. ಇಲ್ಲಿ ಕೊಟ್ಟಿದಾರಲ್ಲ, 1 ಲೀಟರ್ ತಗೋ. ಸರಿನಾ? ಈಗ ಏನಾಗತ್ ನೋಡಿ. ಏನಾಯ್ತು ಈಗ ರಿಲೇಷನ್ ನೋಡಿ? W1 RT by M1 equal to W2 RT by M2 ಆಯ್ತು. ಸರಿನಾ? ಈ RT ಬೇಡ, ಎರಡು ಸೇಮ್ ಇದೆ. ಈಗ ಎಲ್ಲಿಗೆ ಬಂದ್ವಿ? W1 by M1, W2 by M2 ಅಂತ ಬಂದ್ವಿ. ಸರಿನಾ? ಈಗ ಇದರ ರಿಲೇಶನ್ಶಿಪ್ ಹೀಗ್ ಬರುತ್ತೆ. ನನಗೆ M2 ತಾನೇ ಬೇಕು, ಯಾವ್ದಾದ್ರು ಒಂದನ್ನು ತಗೊಳ್ಳಿ ನೀವು. ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಲ್ಯೂಟ್ಗೆ
ಎಂ ಅಂತ M2 ಅಂತ ಇಟ್ಕೊಂಡು ಸಾಲ್ವೆಂಟ್ ಗೆ M1 ಅಂತೆ. 1 ಫಾರ್ ಸಾಲ್ವೆಂಟ್, 2 ಫಾರ್ ಸೊಲ್ಯೂಟ್ ಅಂತ ಇಟ್ಕೊಳ್ತೀವಿ. ನೀವು ಹೇಗಾರು ಮಾಡಿ, ಬಟ್ ರೇಷಿಯೋ ರೀಅರೇಂಜ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಇರ್ಬೇಕು. ಆಯ್ತಾ? ಓಕೆ, ಈಗ M2 ಬರ್ಕೊಂಡ್ರಿ, ಇದು ಬರ್ಕೊಂಡ್ವಿ ಅಲ್ವಾ? ಇದೇನ್ ಸಬ್ಸ್ಟಿಟ್ಯೂಷನ್ ಮಾಡುವ. 50 into 60/10. ಓಕೆ, 60 ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ ಸರಿ, 10 ಗ್ರಾಮ್ ಇದೆ ಅದು ಸರಿ. 50 ಯಾಕೆ ತಗೊಂಡಿದೀನಿ ನಾನು ಇಲ್ಲಿ? 5% ಇರೋದಲ್ವಾ? ವೆರಿ ಸಿಂಪಲ್. ನೋಡಿ ಇಲ್ಲಿ 5% ಅಂದ್ರೆ ಏನಾಯ್ತಪ್ಪ? 5 ಗ್ರಾಮ್ ಇನ್ 100 ಆಯ್ತಲ್ವಾ? ಸರಿ ತಾನೆ? ನಾವು ತಗೊಂಡಿರೋದು ಎಷ್ಟು? 1 ಲೀಟರ್. 1 ಲೀಟರ್ ಅಂದ್ರೆ ಎಷ್ಟು? 1000 ml ಆಯ್ತಾ? ಓಕೆ, 1 ml 100 ml ಅಲ್ಲಿ 5 ಗ್ರಾಮ್. 1000 ml ಅಂದ್ರೆ ಎಷ್ಟಾಯ್ತು? 1000 ml ಗೆ 50 ಗ್ರಾಮ್ ಆಯ್ತು. ಕರೆಕ್ಟಾ? ಅದನ್ನ ಇಲ್ಲಿ ಅರ್ಥ ಆಯ್ತಲ್ವಾ? 5% ಅಂದ್ರೆ 5 ಗ್ರಾಮ್ ಇನ್ 100 ml. 50 ಗ್ರಾಮ್ ಯಾವಾಗ ಆಗತ್ತೆ? 1000 ಒಂದು 10 ಸೇರಿಸಿ, ಆಗ ಇಂಟು 10 ಆಗುತ್ತೆ, 50 ಬರುತ್ತೆ. ಆಗ ಆನ್ಸರ್ ಇಲ್ಲಿ 300 ಆಗತ್ತೆ. ನೀವು ನೋಡ್ತಿದ್ದೀರಿ ಇಲ್ಲಿ 300 ಆಗತ್ತೆ. ಆಗ ಆನ್ಸರ್ 300 ಗ್ರಾಮ್ ಪರ್ ಮೋಲ್. ಆಪ್ಷನ್ ಬಿ. ಆಯ್ತಾ? ಕ್ಯಾಲ್ಕುಲೇಷನ್ ಅರ್ಥ ಆಯ್ತಲ್ಲ? ಎರಡೆರಡು ನೀವು ಐಸೋಟಾನಿಕ್ ಅಂತ ನೋಡಿದ ತಕ್ಷಣ 2 ಆಸ್ಮಾಟಿಕ್ ಪ್ರೆಷರ್ ಈಕ್ವೇಶನ್ ಹಾಕೋಬೇಕು. ರೇಷಿಯೋ ಯಾವ್ದು ಕೇಳ್ತಾರೆ ಅದನ್ನ ತಗೋಬೇಕು. ಪೈ ವಿಲ್ ಬಿ ಈಕ್ವಲ್. ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಸರಿನಾ? ಓಕೆ, ದಿಸ್ ಐ ಲೈಕ್ ದಿಸ್ ವೆರಿ ಮಚ್. ನೋಡಿ ಎಂತ ಚೆನ್ನಾಗಿದೆ ಕ್ವೆಶ್ಚನ್. ದಿ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಝೀನ್ ಅಂಡ್ ಟಾಲಿನ್ ಕೊಟ್ಟಿದ್ದಾರೆ. ಓಕೆ, ನೀವು ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ನೋಡಿ, ಪ್ಯೂರ್ ಬೆನ್ಝೀನ್ ಟಾಲಿನ್ ಅಂದ್ರೆ ಇದು ರೌಲ್ಟ್ಸ್ ಲಾನೇ ಆಗೋಯ್ತಲ್ವಾ? ಬೆನ್ಝೀನ್ ಟಾಲಿನ್ ಅಂದ್ಮೇಲೆ ಐಡಿಯಲ್ ಸೊಲ್ಯೂಷನ್ ಆಯ್ತಲ್ವಾ? ಓಕೆ, ಏನ್ ಕೇಳಿದ್ರು ನೋಡೋಣ. ದ ಮೋಲ್ ಫ್ರಾಕ್ಷನ್ ಆಫ್ ಟಾಲಿನ್ ಇನ್ ವೇಪರ್ ಫೇಸ್ in contact with equimolar solutions of benzene and toluene. ಏನ್ ಬೇಕು ಇವ್ರಿಗೆ ಅಂದ್ರೆ ವೇಪರ್ ಫೇಸ್ ಅಲ್ಲಿ ಎಷ್ಟು ಇದೆ ಟಾಲಿನ್ ಅಂತ ಬೇಕು. ಅಂದ್ರೆ ನೋಡಿ, ಇವಾಗ ನಾನು ಇಲ್ಲೊಂದು ಕಂಟೈನರ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಿಕ್ವಿಡ್ ಮಿಕ್ಸ್ಚರ್ ಹಾಕಿದ್ದೀನಿ. ಇಲ್ಲಿ ಟಾಲಿನು ಇದೆ, ಬೆನ್ಝೀನು ಇದೆ. ವೇಪರ್ ಅಲ್ಲೂ ಕೂಡ, ವೇಪರ್ ಫೇಸ್ ಅಲ್ಲೂ ಟಾಲಿನು ಇರುತ್ತೆ, ಬೆನ್ಝೀನು ಇರುತ್ತೆ. ಆಯ್ತಾ? ಇಲ್ಲಿ ಅವ್ರು ಕೇಳ್ತಿರೋದು ಇಲ್ಲಿ ಟಾಲಿನ್ ಎಷ್ಟಿದೆ, ವೇಪರ್ ಫೇಸ್ ಅಲ್ಲಿ ಎಷ್ಟಿದೆ. ಯೂಶಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಮೋಲ್ ಫ್ರಾಕ್ಷನ್ ಎಕ್ಸ್ ಅಂತ ಬರ್ಕೊಂಡ್ರೆ ಲಿಕ್ವಿಡ್ ಒಳಗಡೆ, ವೈ ಅಂತ ಬರ್ಕೊಂಡ್ರೆ ವೇಪರ್ ಒಳಗಡೆ ಅಂತ ಇದೆ. ಸೊ ಈ ವೇಪರ್ ನಲ್ಲಿರುವ ಮೋಲ್ ಫ್ರಾಕ್ಷನ್ ಆಫ್ ಟಾಲಿನ್ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಇಲ್ಲೂ ಲಿಕ್ವಿಡ್ ಅಲ್ಲೂ ಟಾಲಿನು ಬೆನ್ಝೀನ್ ಇದೆ, ವೇಪರ್ ಅಲ್ಲೂ ಟಾಲಿನು ಬೆನ್ಝೀನ್ ಇದೆ. ಅವರಿಗೆ ಬೇಕಾಗಿರೋದು ಮೋಲ್ ಫ್ರಾಕ್ಷನ್ ಆಫ್ ಟಾಲಿನ್ ಇನ್ ವೇಪರ್ ಫೇಸ್. ಇಲ್ಲಿ ಬೇಕು. ಈ ವೇಪರ್ ಫೇಸ್ ಅಲ್ಲಿ ಇರೋದನ್ನ ವೈ, ಸೊಲ್ಯೂಷನ್ ಫೇಸ್ ಅಲ್ಲಿ ಇರೋದನ್ನ ಎಕ್ಸ್ ಅಂತ ತಗೊಂಡ್ರೆ ಈ ತರ ಬರುತ್ತೆ. ನನಗೆ ಮೋಲ್ ಫ್ರಾಕ್ಷನ್ ಆಫ್ ಟಾಲಿನ್ ಇಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಟಾಲಿನ್ ಅಂಡ್ ಪಿ ಟೋಟಲ್ ಬೇಕು. ಆಯ್ತಾ? ಓಕೆ, ಇದು ಹೆಂಗಿದ್ ಬರುತ್ತೆ? ಪಿ ಟೋಟಲ್ ನಿಮ್ಗೆ ಗೊತ್ತಲ್ಲ, ರೌಲ್ಟ್ಸ್ ಲಾ ನಲ್ಲಿ ಬರುತ್ತೆ. ಓಕೆ, ರೌಲ್ಟ್ಸ್ ಲಾ ಏನದೆ? P equal to P1 plus P2, X1 P1 ನಾಟ್ ಎಲ್ಲ ಇದೆ. ಇಲ್ಲಿ 1 ಟಾಲಿನು 2 ಬೆನ್ಝೀನ್ ಅಂತ ಅನ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ ನೋಡಿ, ನಾನು ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಬರ್ಕೊಂಡಿದ್ದೀನಿ ನೋಡಿ, 0.5 ಇಲ್ಲೂ ಹಾಕಿದೀನಿ, ಇಲ್ಲೂ. ಇದು X1 ಆಯ್ತು, ಇದು P1 ಆಯ್ತು, ಇದು X2 ಆಯ್ತು, ಇದು P2 ಆಯ್ತು. P1 ಅಂದ್ರೆ ಟಾಲಿನ್ ಅಂಡ್ ಬೆನ್ಝೀನ್ ಗೊತ್ತಾಗಿದೆ. ಟಾಲಿನ್ ಗೆ 60 ಇಲ್ಲಿ ಕೊಟ್ಟಿದ್ದಾರೆ, ಬೆನ್ಝೀನ್ ಗೆ 160 ಬರುತ್ತೆ. ಇದೇನಿದು 0.5? ಸಿ, ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಈಕ್ವಿಮೋಲಾರ್ ಸೆಲ್ ಮೋಲ್ ಫ್ರಾಕ್ಷನ್ಸ್ ತಗೊಳ್ತಿರಲ್ಲ, ನೀವ್ ಎಷ್ಟಾರು ತಗೊಳ್ಳಿ. ಈಗ ಮೋಲ್ ಫ್ರಾಕ್ಷನ್ ಆಫ್ ಎ, ಮೋಲ್ ಫ್ರಾಕ್ಷನ್ ಆಫ್ ಬಿ, ಮೋಲ್ ಫ್ರಾಕ್ಷನ್ ಆಫ್ ಸಿ, ಎಷ್ಟಾರು ಆಗಿರ್ಲಿ, ಎಲ್ಲಾನು ಸೇರಿ ಒಂದ್ ಬರ್ಬೇಕು. ಓಕೆ, ಸೊ ಈಗ 4 ಇತ್ತು ಅಂತ ಇಟ್ಕೊಳ್ಳೋಣ. ನಮ್ಮ ಹತ್ರ ಏನು ಇತ್ತು, ಬಿನು ಇತ್ತು, ಸಿನು ಇತ್ತು, ಡಿನು ಇತ್ತು, ಎಲ್ಲ ಇದ್ರೆ ಈಚ್ ಒನ್ ವಿಲ್ ಹ್ಯಾವ್ 0.25, 0.5 ಆಗ 1 ಆಗುತ್ತೆ. ಇಲ್ಲಿ ಹೇಳೇ ಬಿಟ್ಟಿದ್ದಾರೆ ಅವ್ರು, ಈಕ್ವಿಮೋಲಾರ್ ಸೊಲ್ಯೂಷನ್ ಅಂದ್ಮೇಲೆ ಎರಡರದು ಮೋಲ್ ಫ್ರಾಕ್ಷನ್ ಒಂದೇ ಇರ್ಬೇಕು. ಹಾಗಾಗಿ ಇಲ್ಲಿ 0.5 ತಗೊಂಡಿದ್ದೀನಿ. 30 plus 80 ಎಷ್ಟು ಬಂತೀಗ? 110 ಬಂತು. ಆಯ್ತಾ? ನಮ್ಗೆ ಟೋಟಲ್ ಗೊತ್ತಾಗೋಯ್ತಲ್ವಾ? ಇದೆಲ್ಲಿ ಗೊತ್ತು ನಮ್ಗೆ? ಪಿ ಇದೇನೆ ಪಾರ್ಷಿಯಲ್ ಪ್ರೆಷರ್ ಇದೆ. ಇಲ್ಲಿ 0.5 into 60 ಇದೆಯಲ್ಲ, ಇದೇ ಪಾರ್ಷಿಯಲ್ ಪ್ರೆಷರ್ ಆಫ್ ಟಾಲಿನ್. ಸರಿನಾ? ಅಲ್ಲಿಗೆ ಇದು ನಮಗ್ ಗೊತ್ತಾಯ್ತಲ್ಲ, ಅದನ್ನ ಬರ್ಕೊಂಡ್ರೆ ಇಲ್ಲಿ 30/110 ವಿಚ್ ವಿಲ್ ಬಿ ಈಕ್ವಲ್ ಟು 0.27. ಸರಿನಾ? 0.27 ಆನ್ಸರ್. ಎಲ್ಲ ಡಿವಿಷನ್ ತುಂಬಾ ಸುಲಭವಾಗಿ ಆಗತ್ ನೋಡಿ. 110 0 ತೆಗಿರಿ, 3/11 ಆಯ್ತು ಅಲ್ವಾ? 3/11 ಅಂದ್ರೆ ಎಷ್ಟು? 0.222 ಬರ್ಲೇಬೇಕಲ್ಲ. ನಿಮ್ಗೆ ಗೊತ್ತಾಯ್ತಲ್ಲ, 3/11 ಅಂತ ಬರುತ್ತೆ. ಎಷ್ಟು ಸುಲಭವಾಗಿ ಡಿವೈಡ್ ಮಾಡ್ಬೋದು. 0 ಪಾಯಿಂಟ್ ಹಾಕಿ 30 ಬರುತ್ತೆ, 22 ಬಂದ್ಬಿಡ್ತಲ್ಲ. ಇಲ್ಲಿ ನೋಡಿ, ಬೇರೆ 2 ಅಲ್ದೆ ಬೇರೆ ಯಾವ್ದು ವ್ಯಾಲ್ಯೂ ಇಲ್ವೇ ಇಲ್ಲ. ಹಂಗಾಗಿ ತುಂಬಾ ಸುಲಭವಾಗಿ ಅದನ್ನ ಮಾಡ್ಬಿಡ್ಬೋದು.
ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್. ಜೊತೆಗೆ ಈ ಅಪ್ರೋಚ್ ಇದೆಯಲ್ಲ, ಫಸ್ಟ್ ನೀವ್ ಇದನ್ನ ಬರ್ಕೊಂಡ್ರಲ್ಲ, ವೈಟಾಲಿನ್ ಬರ್ಕೋಬೇಕಿತ್ತು, ಅದಕ್ಕೆ ಪಿ ಟೋಟಲ್ ಕಂಡುಹಿಡಿಬೇಕು, ಪಿ ಟೋಟಲ್ಗೆ ಈ ಫಾರ್ಮುಲಾ ಹಾಕೋಬೇಕು ಅನ್ನೋದು ಗೊತ್ತಾಗ್ಬೇಕು. ಈಕ್ವಿಮೋಲಾರ್ ಸೊಲ್ಯೂಷನ್ ಅಂದ್ರೆ ಮೋಲ್ ಫ್ರಾಕ್ಷನ್ ಸೇಮ್ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಪಾರ್ಷಿಯಲ್ ಪ್ರೆಷರ್ ಆಫ್ ಟೋಲಿನ್ ಅಂದ್ರೆ ಇದು. ಸೊ ಎಷ್ಟು ಕಾನ್ಸೆಪ್ಟ್ಸ್ ಅನ್ನ ಈ ಕ್ಯಾಲ್ಕುಲೇಷನ್ ನಲ್ಲಿ ಹಾಕಿದ್ದಾರೆ. ಸೊ ನೀವು ಈ ಅಪ್ರೋಚ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ಯಾಲ್ಕುಲೇಷನ್ ಸುಲಭ ಆಗತ್ತೆ, ಸಾಲ್ವ್ ಮಾಡ್ಬಿಡ್ಬೋದು. ಓಕೆ, ಈಗ ನೋಡಿ ಇಲ್ಲಿ ಗೊತ್ತಾಯ್ತಲ್ವಾ, ಇದು ಟೋಟಲ್ ಪ್ರೆಷರ್ಗೆ ಮತ್ತೆ ಇದು ಕ್ಯಾಲ್ಕುಲೇಷನ್. ಈ ಪ್ರೆಷರ್ ನಮಗೆ ಬೇಕಾಗಿದ್ದು ವೇಪರ್ ಫೇಸ್ ಅಲ್ಲಿ ಇದ್ದ ಮೋಲ್ ಫ್ರಾಕ್ಷನ್, ಅದಕ್ಕೆ ಈ ಕ್ಯಾಲ್ಕುಲೇಷನ್ ನ ತಗೊಂಡಿದೀವಿ. ಓಕೆ, when liquid P is mixed with Q, the solution becomes cold. When Q is mixed with R, solution becomes hotter. The solution that exhibits negative deviation. ನೋಡಿ ಏನ್ ಹೇಳ್ತಾರೆ, P ಗೆ Q ಸೇರಿಸಿದ್ರೆ ಕೋಲ್ಡ್ ಆಗತ್ತಂತೆ, ಆಯ್ತು. Q ಗೆ R ಸೇರಿಸಿದ್ರೆ ಹಾಟ್ ಆಗುತ್ತಂತೆ. ಸೊ ದೇ ವಾಂಟ್ ದಿ ಸೊಲ್ಯೂಷನ್ that shows negative deviation. ಓಕೆ, ಈ ಹಾಟ್ ಕೋಲ್ಡ್ ಅಂದ್ರೆ ಡೆಲ್ಟಾ ಎಚ್ ಅಲ್ವಾ. ಓಕೆ, ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಏನಾಗತ್ತೆ ನೋಡಿ, ಡೆಲ್ಟಾ ಹೆಚ್ ಕೂಡ ನೆಗೆಟಿವ್ ಆಗುತ್ತೆ. ಅಂದ್ರೆ ಏನರ್ಥ, ಹೀಟ್ ಲಿಬ್ರೇಟ್ ಆಯ್ತು ಅಂತ ಅಲ್ವಾ. ಸೊ ಯಾವ ಮಿಕ್ಸ್ಚರ್ ಅಲ್ಲಿ ಹೀಟ್ ಲಿಬ್ರೇಟ್ ಆಯ್ತು ಇವಾಗ, ಕ್ಯೂ ಮತ್ತೆ ಆರ್ ಅಲ್ಲಿ ಹೀಟ್ ಲಿಬ್ರೇಟ್ ಆಯ್ತು. ಸೊ ಆನ್ಸರ್ ಏನಿರ್ಬೇಕು ನಮ್ಗೆ, ಕ್ಯೂ ಅಂಡ್ ಆರ್. ತುಂಬಾ ಸುಲಭ ಕ್ವೆಶ್ಚನ್, ಬಟ್ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ಪಾಸಿಟಿವ್ ಡಿವಿಯೇಷನ್ ಬಂದಾಗ ಡೆಲ್ಟಾ ಹೆಚ್ ಪಾಸಿಟಿವ್ ಆಗತ್ತೆ ಅಂದ್ರೆ ಕೋಲ್ಡ್ ಆಗತ್ತೆ, ಡೆಲ್ಟಾ ಎಚ್ ನೆಗೆಟಿವ್ ಅಂದ್ರೆ ನೆಗೆಟಿವ್ ಡಿವಿಯೇಷನ್ ಬಂದಾಗ ಹಾಟ್ ಆಗುತ್ತೆ. ಇದನ್ನ ನೀವು ತಿಳ್ಕೊಂಡಿದ್ರೆ ಇದು ಸುಲಭವಾಗಿ ಆನ್ಸರ್ ಮಾಡ್ಬೋದು, ಆಯ್ತಾ. ಓಕೆ, when a non-volatile solute is added to the solvent, the lowering of vapor pressure is 10 mm of mercury. ನಿಮ್ಗೆ ಕ್ವೆಶ್ಚನ್ ಗೆ ಫಾರ್ಮುಲಾ ಯಾವ್ದು ಹಾಕೋಬೇಕು ಅಂತ ಕ್ವೆಶ್ಚನ್ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ನೋಡಿ ಇಲ್ಲಿ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ RLVP ಹೇಳ್ತಿದ್ದಾರೆ ಅಂತ ಆಯ್ತಲ್ವಾ. ಏನಂತದು 10 mm mercury and the mole fraction of the solute is 0.2. ಅಂದ್ರೆ they are directly giving you Raoult's law. Lowering of vapor pressure is equal to mole fraction of the solute. Okay, lowering of vapor pressure ಕೊಟ್ಬಿಟ್ಟಿದ್ದಾರೆ, ಆದ್ರೆ ರಿಲೇಟಿವ್ lowering ಅಂತ ಕೊಟ್ಟಿಲ್ಲ, ನೆನ್ಪಿರ್ಲಿ lowering ಕೊಟ್ಟಿದ್ದಾರೆ. Okay, let's come to the question. What would be the mole fraction of the solvent? ಅಷ್ಟಕ್ಕೆ ನಿಲ್ಸಿಲ್ಲ. If vapor pressure is lowered by 20 mm, see one step ಅಲ್ಲಿ ಮುಗ್ದಿಲ್ಲ ಇಲ್ಲಿ. Lowering of vapor pressure ಕೊಟ್ಟಿದ್ದಾರೆ, solute mole fraction ಕೊಟ್ಟಿದ್ದಾರೆ. ಇದೇ ಸೊಲ್ಯೂಷನ್ ಅವ್ರೇನ್ ಹೇಳ್ತಾ ಇರೋದು, 20 mm ಲೋಯರಿಂಗ್ ಆಗೋದಾಗ ಸಾಲ್ವೆಂಟಿನ ಮೋಲ್ ಫ್ರಾಕ್ಷನ್ ಎಷ್ಟು. ಈಗ ಎಕ್ಸ್ಪ್ರೆಷನ್ ಬರೋಣ. ಕೇಸ್ 1 ಏನು, ಇದು ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಅರ್ಥ ಮಾಡ್ಕೊಳ್ಳಿ. ಇದಲ್ಲ, ಇದು ಟೋಟಲ್ ಇದ್ರೆ ಇದು RLVP ರಿಲೇಟಿವ್ ಲೋಯರಿಂಗ್, ಇದು ಬರೀ ಲೋಯರಿಂಗ್, ಆಯ್ತಾ. ಇದ್ ಕೊಟ್ಟಿದ್ದಾರೆ, ಮೋಲ್ ಫ್ರಾಕ್ಷನ್ ಕೊಟ್ಟಿದ್ದಾರೆ, P0 ಕೊಟ್ಟಿಲ್ಲ. ಈಗ ನಮಗ್ P0 ಯಾತಕ್ ಬೇಕು ಅಂದ್ರೆ, ನಾ ಸೆಕೆಂಡ್ ಕೇಸ್ ಅಲ್ಲಿ ಕೂಡ ನೋಡಿ 20 mm ಕೊಟ್ಟಿದ್ದಾರೆ, ಸೆಕೆಂಡ್ ಕೇಸ್ ಅಲ್ಲಿ ಮೋಲ್ ಫ್ರಾಕ್ಷನ್ ಕೊಟ್ಟಿಲ್ವಲ್ಲ, ಎರಡೂ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಸೆಕೆಂಡ್ ಕೇಸ್ ಅಲ್ಲಿ. ಸೊ ಇದ್ ಗೊತ್ತಾದ್ರೆ ಇದನ್ನ ಸಾಲ್ವ್ ಮಾಡ್ಕೋಬಹುದು, ಅರ್ಥ ಆಯ್ತಲ್ವಾ. ಕೇಸ್ 1 ನಲ್ಲಿ ಇದ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಇದು ಇದೆ ಇದು ಇದೆ, ಇದಿಲ್ಲ. ಕೇಸ್ 2 ನಲ್ಲಿ ಇದು ಇಲ್ಲ ಇದು ಇಲ್ಲ, ಹೆಂಗಾಗತ್ತೆ, ಅದಕ್ಕೆ ಫಸ್ಟ್ ಇಲ್ಲಿ ನೋಡ್ಕೋಬೇಕು. ಈಗ ನೋಡ್ಕೊಳ್ಳಿ ಏನಾಯ್ತು, 10 ಇಲ್ಲಿ ಕೊಟ್ಟಿದಾರಲ್ಲ, 10 mm by P0 equal to 0.2. ಅದ್ರ ರಿಅರೇಂಜ್ ಮಾಡಿದೀನಿ, 10.250 ಆಯ್ತು, ಸರಿನಾ. ಇದು ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್ ಅಲ್ಲ, P0 ಆಫ್ ದಿ ಸಲ್ಯೂಟ್ 50. ನಮ್ದು ಇನ್ನು ಕ್ಯಾಲ್ಕುಲೇಷನ್ ಮುಗ್ದಿಲ್ಲ. ನೆಕ್ಸ್ಟ್ ನೋಡೋಣ, ನನ್ಗೆ P0 ಗೊತ್ತಾಗೋಯ್ತಲ್ವಾ ಇವಾಗ. ಈಗೇನ್ ಮಾಡೋದು, ಕೇಸ್ 2 ತಗೊಳ್ಳಿ. ಇದ್ರಲ್ಲಿ ಏನಿದೆ, ಇದು ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಈಗ ನಮ್ಗೆ ಇದ್ ಗೊತ್ತಾಯ್ತು, ಇದ್ ಗೊತ್ತಾಗ್ಬೇಕು, ಇದ್ ಗೊತ್ತಿರ್ಲಿಲ್ಲ. ಓಕೆ, ಅದನ್ನ ಸೊಲ್ಯೂಷನ್ ತಗೊಂಡ್ರೆ ನೋಡಿ 20/50 ಅವ್ರು ಹೇಳಿದಾರೆ. 20 ಮಾಡಿದಾಗ ಏನಾಗುತ್ತೆ, 20/50 ಆಗೆಷ್ಟು ಬಂತು, 0.4. ಈಗ ನೋಡಿ, ಈಗ 0.4 ಬಂತ. ಇಷ್ಟು ಉದ್ದ ಕ್ಯಾಲ್ಕುಲೇಷನ್ ಮಾಡಿದ್ ಸದ್ಯ 0.4 ಬಂತಲ್ಲ, ಇಲ್ಲಿ ಆಪ್ಷನ್ ಇದೆಯಲ್ಲ ಅಂತ ಟಿಕ್ ಮಾಡ್ಬಿಡ್ಬಾರ್ದು. ಕ್ವೆಶ್ಚನ್ ಅಗೇನ್ ನೋಡಿ ಏನ್ ಕೇಳಿದ್ದಾರೆ, ಮೋಲ್ ಫ್ರಾಕ್ಷನ್ ಆಫ್ ದ ಸಾಲ್ವೆಂಟ್, ಬರೀ ಸಲ್ಯೂಟ್ ಅಲ್ಲ ಕೇಳಿರೋದು. ಸೊ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್, ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎಷ್ಟೇ ಕಾಂಪೊನೆಂಟ್ಸ್ ಇರ್ಲಿ ಎರಡೂ ಸೇರಿದ್ರೆ 1 ಆಗತ್ತೆ ಅಂತ. ಆಗ ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ವೆಂಟ್ ಇಸ್ 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್. ಈಗ ಸಲ್ಯೂಟ್ 0.4 ಆದ್ರಿಂದ ಆನ್ಸರ್ ಎಷ್ಟು ಬಂತು, 0.6. ಸೊ ಅವಾಗ ಆನ್ಸರ್ ಏನಾಗುತ್ತೆ, 0.6. ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾನು ಆಗ್ಲೇ ಹೇಳಿದೆ,
ಒಂದು ಚೂರು ಕ್ಯಾಲ್ಕುಲೇಷನ್ ಅಲ್ಲಿ ವ್ಯತ್ಯಾಸ ಮಾಡಿದ್ರೆ ಎಲ್ಲೋ ಅರ್ಧ ಸ್ಟೆಪ್ ಅಲ್ಲಿ ನಿಲ್ಲಿಸ್ತಾರೆ ಅನ್ನೋ ಗಮನ ನಮ್ಗಿದ್ದಲ್ಲಿ ಕ್ವೆಶ್ಚನ್ ಸೆಟ್ ಮಾಡುವಾಗ ಇದು ಹೊಳೆಯತ್ತಲ್ವಾ, ಇಲ್ಲಿಗೆ ನಿಲ್ಸ್ಬಹುದು ಅಂತ. ಅದಕ್ಕೆ ನೀವು ಕೇರ್ಫುಲ್ ಆಗಿ ನೀವು ನೋಡ್ಕೊಂಡು ಹೋಗ್ಬೇಕು, ಸರಿನಾ? ಈಗ ಅರ್ಥ ಆಯ್ತಲ್ವಾ? ಫಸ್ಟ್ ಕೇಸ್ ನಲ್ಲಿ P0 ಗೊತ್ತಿರ್ಲಿಲ್ಲ ಗೊತ್ತು ಮಾಡ್ಕೊಂಡು, ಸೆಕೆಂಡ್ ಕೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು, ಆಮೇಲೆ ಸಲ್ಯೂಟ್ ತಗೊಂಡು, ಆಮೇಲೆ ಸಾಲ್ವೆಂಟ್. ಸಿ ಒನ್ ಸ್ಟೆಪ್ ಬೈ ಸ್ಟೆಪ್. ಆಕ್ಚುಲಿ ನನ್ಗೆ ಇದ್ ಬೇಕಾಗಿತ್ತು ಅಲ್ವಾ, ಇದಕ್ಕಿದಿಲ್ಲ, ಇದಕ್ಕಿಲ್ವಲ್ಲ ಅಂತ ಇಲ್ಲಿ ಬಂದೆ, ಇಲ್ಲಿ ಕಂಡಿಡ್ಕೊಂಡ್ ಬಂದಿದ್ದೀನಿ, ಸರಿನಾ? ಸೊ ಏನೇನ್ ಬೇಕು ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಂಡು ಹೋಗ್ಬೇಕು. ಓಕೆ, now for an ideal binary liquid solution, P0A is greater than P0B. XA, XB are mole fractions of A and B in liquid phase respectively. YA, YB are mole fraction of A and B in vapor phase. The correct relation between XA and YA, ಇಲ್ಲಿ ನೋಡಿ ಡೇಟಾ ಏನಿದೆ ನೋಡೋಣ. P0A is ಎರಡು ಸಾಲ್ವೆಂಟ್ ಇದೆಯಾ, ಲಿಕ್ವಿಡ್ ಇದೆಯಂತೆ A and B ಅಂತ. ಅವ್ರೇನ್ ಹೇಳಿದ್ದಾರೆ, P0A is more than P0B. ಇದು ಪ್ರೈಮರಿ ಕಂಡೀಷನ್. ಅಂದ್ರೆ ಅರ್ಥ ಏನು, ವೇಪರ್ ಪ್ರೆಷರ್ ಆಫ್ ಎ ಇಸ್ ಮೋರ್ ದ್ಯಾನ್ ದಿ ವೇಪರ್ ಪ್ರೆಷರ್ ಆಫ್ ಬಿ ಅಂತ ಆಗೋಯ್ತು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಾಗತ್ ಗೊತ್ತಾ, ಈಗ ನೋಡಿ ಇಲ್ಲೊಂದು ಕಂಟೈನರ್ ನಾನು ಆಗ್ಲೇ ತೋರಿಸಿದ ಹಾಗೆ ಇಲ್ಲಿ ಲಿಕ್ವಿಡ್ ತಗೊಂಡಿದ್ದೀನಿ. ಇಲ್ಲಿ ಎ ಇದೆ ಪ್ಲಸ್ ಬಿ ಇದೆ ಅಲ್ವಾ, ಇಲ್ಲೂ ಎ ಇದೆ ಪ್ಲಸ್ ಬಿ ಇದೆ. ಇದು ಲಿಕ್ವಿಡ್, ಇದು ವೇಪರ್. ಇಲ್ಲಿರೋದನ್ನ ವೈ ಅಂತೀವಿ, ಇಲ್ಲಿರೋದನ್ನ ಎಕ್ಸ್ ಅಂತೀವಿ, ಗೊತ್ತಲ್ಲ? ವೇಪರ್ ಪ್ರೆಷರ್ ಯಾವುದಕ್ಕೆ ಜಾಸ್ತಿ ಇರುತ್ತೆ ಅದರ ವೇಪರ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲಿ ಎ ವೇಪರ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಎ ಕಾಂಪೋನೆಂಟ್ ಜಾಸ್ತಿ ಇರುತ್ತೆ, ಅಂದ್ರೆ ವೈ ಎ ಜಾಸ್ತಿ ಇರುತ್ತೆ. ಆಯ್ತಾ? ಇಲ್ಲಿ ಜಾಸ್ತಿ ಇದೆ ಅಂದ್ಮೇಲೆ ಇಲ್ಲಿ ಕಮ್ಮಿ ಇದೆ. ಓಕೆ, ಬಿ ಕಾಂಪೋನೆಂಟ್ ಇಲ್ಲಿ ನೋಡಿ, ಇಲ್ಲಿಗಿಂತ ಇಲ್ಲೇ ಜಾಸ್ತಿ ಇದೆ, ಬಿಕಾಸ್ ಅದ್ರ ವೇಪರ್ ಪ್ರೆಷರ್ ಅಷ್ಟಿಲ್ಲ. ಸೊ ಇದು ಎಕ್ಸ್ ಬಿ ಇಲ್ಲಿ ಜಾಸ್ತಿ ಇರತ್ತೆ, ಸರಿನಾ? ಎಕ್ಸ್ ಎ ವೈ ಎ ಬೇಕಂತ ನೋಡಿ, ಎಕ್ಸ್ ಎ ಈಕ್ವಲ್ ಟು ವೈ ಎ ಅಂತ ಇದೆ, ಸಾಧ್ಯನಾ? ಇಲ್ಲಿ ಎರಡು ಸೇಮ್ ಸೇಮ್ ಅಂತ ಎಲ್ಲಾರು ಕೊಟ್ಟಿದೀವ? ಇಲ್ಲಿ ಇಲ್ಲ, ಬಿಕಾಸ್ ಇಲ್ಲಿ ಮೇನ್ ಕಂಡೀಷನ್ ಇದು P0A ಮೋರ್ ದನ್ P0B. ಸೊ ಎರಡು ಹೇಗೆ ಒಂದೇ ಇರಕ್ ಸಾಧ್ಯ? ಇದು ಬೇಗ ಆವಿಯಾಗಿ ಹೊರಟೋಗುತ್ತಲ್ವಾ, ಮೋರ್ ವಾಲಟೈಲ್ ಕಾಂಪೋನೆಂಟ್ ಅಲ್ವಾ? ದೆನ್ XA is greater than YA ಅಂತಿದೆ, ಅಂದ್ರೆ ವೇಪರ್ ಅಲ್ಲಿ ಇರೋದಕ್ಕಿಂತ ಲಿಕ್ವಿಡ್ ಅಲ್ಲಿ ಜಾಸ್ತಿ ಇದೆ ಅಂತ. ಹೆಂಗೆ? ವೇಪರ್ಸೇ ಜಾಸ್ತಿ ಆಗುತ್ತೆ ಅಂತ ಇದೆಯಲ್ಲ. ಅಂದ್ರೆ ಈಗ ಪೆಟ್ರೋಲ್ ತಗೊಂಡಿದೀನಿ ಅಂತ ಇಟ್ಕೊಳ್ಳಿ ನೀವು, ಪೆಟ್ರೋಲ್ ವೇಪರ್ಸ್ ಆಗೋದೇ ಜಾಸ್ತಿ ಅಲ್ವಾ, ಹಂಗಾಗಿ ಇಲ್ಲಿ YA ಜಾಸ್ತಿ ಇರತ್ತೆ. ದೆನ್ ಈ ಈಗ ಇದೆರಡು ಹೋಯ್ತು, ಈ ರಿಲೇಷನ್ ನೋಡೋಣ. ಈಗ ಏನ್ ಕೊಟ್ಟಿದ್ದಾರೆ? XA by XB, ಇನ್ನೊಂದ್ ಕಡೆ YA by YB. ಆಯ್ತಾ? ನೋಡೋಣ, ಇಲ್ಲಿ ಏನ್ ಹೇಳಿದೆ, ಎಕ್ಸ್ ನಲ್ಲಿ ಎಕ್ಸ್ ಬಿ ಜಾಸ್ತಿ, ವೈ ನಲ್ಲಿ ವೈ ಎ ಜಾಸ್ತಿ. ಇವೆಲ್ಲ ಮ್ಯಾಥ್ಸ್ ಗೊತ್ತಿರೋ ಹುಡುಗರು ಗೊತ್ತಲ್ಲ ನೋಡಿ. ಡಿನಾಮಿನೇಟರ್ ಜಾಸ್ತಿ ಆಗ್ಬಿಟ್ರೆ ಇದರ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಇಲ್ಲಿ ನ್ಯೂಮರೇಟರ್ ಜಾಸ್ತಿ ಇದೆ, ಸೊ ಇದರ ವ್ಯಾಲ್ಯೂ ಜಾಸ್ತಿ. ದೇರ್ ಫೋರ್ ಎಕ್ಸ್ ಎ ಬೈ ಎಕ್ಸ್ ಬಿ ಶುಡ್ ಬಿ ಲೆಸ್ ದ್ಯಾನ್ ವೈ ಎ ಬೈ ವೈ ಬಿ. ಗೊತ್ತಾಯ್ತಲ್ಲ? ಈಗ ಹೈಯರ್ ವೇಪರ್ ಪ್ರೆಷರ್ ಇದ್ದಿದ್ರಿಂದ ಎ ಜಾಸ್ತಿ ವೇಪರ್ಸ್ ಆಗಿ, ವೇಪರ್ಸ್ ಆಫ್ ಎ ಜಾಸ್ತಿ ಇರೋದು ಅಂದ್ರೆ ವೈ ಎ ಜಾಸ್ತಿ ಆಗುತ್ತೆ, ಮೋಲ್ ಫ್ರಾಕ್ಷನ್ ಆಫ್ ಎ ವಿಲ್ ಬಿ ಮೋರ್. ಅದೇ ರೀತಿ ಲಿಕ್ವಿಡ್ ಅಲ್ಲಿ ಬಿ ಜಾಸ್ತಿ ಇರುತ್ತೆ, ಹಂಗಾಗಿ ಈ ರೇಷಿಯೋ ಈ ತರ ಆಗುತ್ತೆ. ಓಕೆ, ಎಕ್ಸ್ ಎ ಬೈ ಎಕ್ಸ್ ಬಿ ಇಸ್ ಲೆಸ್ ದನ್ ವೈ ಎ ಬೈ ವೈ ಬಿ. ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್. 10 power minus 3 gram of a substance is dissolved in an aqueous solution of 50 liter. What would be the ppm of the solution? ಈ ppm ಅಂದ್ರೆ ಏನು? ಪಾರ್ಟ್ಸ್ ಪರ್ ಮಿಲಿಯನ್. ಏನಿದು ಪಾರ್ಟ್ಸ್ ಪರ್ ಮಿಲಿಯನ್? ಏನ್ ಗೊತ್ತಾ? ವೆರಿ ಸಿಂಪಲ್. ಈ ಪಾರ್ಟ್ಸ್ ಈಗ ನೋಡಿ, ಮೊಲಾರಿಟಿ ಎಲ್ಲ ಹೇಳ್ತೀವಲ್ಲ, ಆಗ ನಾವೇನ್ ಮಾಡ್ತೀವಿ? ಮೊಲಾರಿಟಿ ಹೇಳುವಾಗ ಲೀಟರೇ ತಗೋಬೇಕು, ಮೊಲಾಲಿಟಿ ಹೇಳುವಾಗ ಕೆಜಿನೇ ತಗೋಬೇಕು ಅಂತ ಇದೆ. ಪಾರ್ಟ್ಸ್ ಅಂದ್ಬಿಟ್ರೆ ಏನ್ ಗೊತ್ತಾ? ಯಾವ್ದ್ ಬೇಕಾದ್ರೂ ತಗೋಬಹುದು. ಅಂದ್ರೆ ನೀವ್ ML ಎಲ್ಲಾರು ಹೇಳಿ, ಗ್ರಾಮ್ ಎಲ್ಲಾದ್ರೂ ಹೇಳಿ, ಕೆಜಿ ಎಲ್ಲಾದ್ರೂ ಹೇಳಿ, ಲೀಟರ್ ಎಲ್ಲಾರು ಹೇಳಿ, ಟನ್ಸ್ ಎಲ್ಲಾರು ಹೇಳಿ, ಮೈಕ್ರೋಗ್ರಾಮ್ ಎಲ್ಲಾರು, ಯಾವ ಯೂನಿಟ್ ಬೇಕಾದ್ರೂ ತಗೋಬಹುದು. ಇದೇ ತಗೋಬೇಕು ಅಂತಿಲ್ಲ, ಬಟ್ ಕಂಪೇರ್ ಮಾಡುವಾಗ ಅದನ್ನೇ ಮಾಡಿ ಅಂತ ಅಷ್ಟೇ. ಆಯ್ತಾ? ಓಕೆ, ಕಮಿಂಗ್ ಟು ದ ಪ್ರಾಬ್ಲಮ್. 10 power minus 3 gram of a substance is dissolved in 50 liters. What is the ppm in gram per ml? ನೋಡಿ, ಲೀಟರ್ ಕೊಟ್ಟಿದ್ದಾರೆ, ML ಕೇಳಿದ್ದಾರೆ. ಹಾಗಿದ್ರೆ ಏನ್ ಬರುತ್ತೆ ಎಕ್ಸ್ಪ್ರೆಷನ್ ಅಂದ್ರೆ, ಫಸ್ಟ್ 50 ಲೀಟರ್ ಅಂದ್ರೆ ಏನು? 50,000 ml ಆಗ್ಲಿಲ್ವಾ? 1 ಲೀಟರ್ 1000 ml ಅಂದ್ರೆ 10 power 3 ಆಯ್ತಲ್ಲ. 50 into 10 power 3 ಅಂತ ತಗೊಂಡಿದ್ವಿ. ಈಗ ನೋಡಿ,
15 to 10^3 ml ಸೊಲ್ಯೂಷನ್ ನಲ್ಲಿ 10⁻³ ಗ್ರಾಮ್ ಸಬ್ಸ್ಟೆನ್ಸ್ ಇದೆ. 10⁻6 ml ಇದೆ ಮಿಲಿಯನ್ ಅಂದ್ರೆ 1 ಮಿಲಿಯನ್. 10⁻6 is 1 ಮಿಲಿಯನ್. 10⁻6 ಅಲ್ಲಿ ಎಷ್ಟಿದೆ ಅಲ್ವಾ? 10⁻³ ಇದೆ. 10⁻³ into 10⁻6 ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದೀನಿ, ಡಿವೈಡೆಡ್ ಬೈ 50 into 10⁻³ ಮಾಡಿದೀನಿ. ಇದು ಸುಲಭ ಇದೆ ನೋಡಿ ಕ್ಯಾಲ್ಕುಲೇಷನ್. ಇದನ್ನ ಮೇಲ್ ತಗೊಂಡೋಗ್ಬಿಡ್ಬೇಕು. ಓಕೆ, ಮೇಲ್ ತಗೊಂಡ್ಮೇಲೆ ಏನಾಗುತ್ತೆ? 10⁻³ ಇದು ಕ್ಯಾನ್ಸಲ್ ಆಗುತ್ತಲ್ವಾ ಎಲ್ಲಾನು. ಅವಾಗ ಏನ್ ಬಂತು ನೋಡಿ, 1/50 is 0.02. ಸರಿಯಾ? ಏನಿದೆ ಆನ್ಸರ್ ಆಗ? 0.02. ಇದು ಕರೆಕ್ಟ್ ಆಪ್ಷನ್ ಆಯ್ತು. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್. KH for nitrogen at 298 Kelvin is 10⁻5. Mole fraction 0.6. Number of moles of nitrogen from air dissolved in 20 moles of water at 298 Kelvin and 5 atmosphere. ಇಲ್ಲಿ ಒಂದು ಫೈನ್ ಡಿಸ್ಟಿಂಕ್ಷನ್ ಇದೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಏನಂದ್ರೆ ನೋಡಿ, ಹೆನ್ರೀಸ್ ಲಾ ಇದು ಮೋಲ್ ಫ್ರಾಕ್ಷನ್ ಇದೆಯಲ್ಲ, ಇದು ಸೊಲ್ಯೂಷನ್ ನಲ್ಲಿ ನೈಟ್ರೋಜನ್ ಎಷ್ಟಿದೆ ಅಂತ. ಈಗೊಂದು ಈ ತರ ನಾನು ತಗೊಂಡು ಇಲ್ಲಿ ಲಿಕ್ವಿಡ್ ತಗೊಂಡು ಇಲ್ಲಿ ನೈಟ್ರೋಜನ್ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಇಲ್ಲೂ ಏರಲ್ಲೂ ಇರುತ್ತೆ ನೈಟ್ರೋಜನ್, ಸರಿನಾ? ಈ ಎಕ್ಸ್ ಇದು ನೈಟ್ರೋಜನ್ ಇದ್ ಕೊಡ್ತಾ ಇರೋದು, ಇಲ್ಲಿದ್ ಅವ್ರು ಕೊಟ್ಟಿರೋದು. ಆಯ್ತಾ? ಅವರು ಇಲ್ಲಿದ್ ಏರ್ದ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದು ನಾವು ಕಂಡುಹಿಡಿಬೇಕು. ಓಕೆ, ಅಂದ್ರೆ ಐ ವಾಂಟ್ ಟು ನೋ ದಿಸ್. ಇದು ಗೊತ್ತಾಗಬೇಕು, ಪಾರ್ಷಿಯಲ್ ನೈಟ್ರೋಜನ್. ಇದು ಹೆಂಗ್ ಗೊತ್ತಾಗುತ್ತೆ? ವೆರಿ ಸಿಂಪಲ್ ಎಕ್ಸ್ಪ್ರೆಷನ್ ಇದೆ. ಪಾರ್ಷಿಯಲ್ ಪ್ರೆಷರ್ ಇಸ್ P total into ಮೋಲ್ ಫ್ರಾಕ್ಷನ್ ಆಫ್ ನೈಟ್ರೋಜನ್ ಇನ್ ಏರ್. ಅರ್ಥ ಮಾಡ್ಕೊಳ್ಳಿ, ಇದು ಇನ್ ಸೊಲ್ಯೂಷನ್, ಇದು ಇನ್ ಏರ್. ಈ ಡಿಫ್ರೆನ್ಸ್ ಇದೆ, ಸಬ್ ಡಿಫ್ರೆನ್ಸ್ ಇದು. ಇದನ್ನ ತುಂಬಾ ಫೈನ್ ಡಿಫ್ರೆನ್ಸ್, ಅದನ್ನ ಅರ್ಥ ಮಾಡ್ಕೋಬೇಕು. ಸೊಲ್ಯೂಷನ್ ಅಲ್ಲಿ ಇರೋದಕ್ಕೆ ಇದು, ಏರ್ ಅಲ್ಲಿ ಇರೋದಕ್ಕೆ ಇದು. ಸರಿನಾ? ಇದು ಮಾಮೂಲಿ ನೀವು ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಗೇಷಿಯಸ್ ಸ್ಟೇಟ್ ಅಲ್ಲಿ ಓದಿದ್ರೆ ಅಲ್ಲಿ ಸೇಮ್ ಎಕ್ಸ್ಪ್ರೆಷನ್. ಈಗ ಇದಕ್ಕೆ ಎಷ್ಟು ಬಂತು? ಈಗ 5 into 0.6. 5 ಎಲ್ಲಿತ್ತು ಟೋಟಲ್ ಪ್ರೆಷರ್? 5 atmosphere into 0.6, 3 ಬಂತು. ಆಯ್ತು, ನನ್ಗಿದ್ ಸಿಕ್ತಲ್ಲ. ಅವಾಗ ಈಗ ಇದು ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ? ಎಕ್ಸ್ ನೋಡೋಣ. ಎಕ್ಸ್ ಇಂಟು ಸೊಲ್ಯೂಷನ್ ಇಸ್ P N2 by KH ಅಂದ್ರೆ 3/10⁻5 -5 ಆಯ್ತು. ಸೊ 10⁻5 ಆಯ್ತು. ಆವಾಗ ಇಲ್ಲಿ ಎಕ್ಸ್ಪ್ರೆಷನ್ 3 into 10. ಇಲ್ಲಿಗೆ ನಿಲ್ಲಿಲ್ಲ, ನನ್ಗೆ ಮೋಲ್ಸ್ ಆಫ್ ವಾಟರ್ ಬೇಕು. ಮೋಲ್ಸ್ ಆಫ್ ನೈಟ್ರೋಜನ್ ಬೇಕು. ಯಾವಾಗ? ವೆನ್ ಇಟ್ ಇಸ್ ಡಿಸಾಲ್ವ್ಡ್ ಇನ್ 20 moles ವಾಟರ್. ಈಗ Xn2 into moles of water ಹಾಕಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 6 into 10⁻⁻4. ದಟ್ ಇಸ್ ದಿ ಕರೆಕ್ಟ್ ಆಪ್ಷನ್. ಆಯ್ತಾ? ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇದು ತುಂಬಾ ಸುಲಭ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದಿ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್? ಇದರಲ್ಲಿ ಯಾವುದು ನಂಬರ್ ಆಫ್ ಪಾರ್ಟಿಕಲ್ ಜಾಸ್ತಿ ಆಗೋಲ್ಲ, ಹಾಗಾಗಿ ಇದರ ಕಾನ್ಸಂಟ್ರೇಷನ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 3.42 100 ml ಇದ್ರೆ 34.2 1 ಲೀಟರ್ ಅಲ್ಲಿ ಇರುತ್ತೆ. ಅಂದ್ರೆ ಇದರದ್ದು ಕಾನ್ಸಂಟ್ರೇಷನ್ 342 is molecular mass 0.1 ಮೋಲಾರ್ ಆಯ್ತು. ಸೆಕೆಂಡ್ ಅಲ್ಲಿ 1.8 ಗ್ರಾಮ್ ಇನ್ 100 ml ಆದ್ರೆ 18 ಗ್ರಾಮ್ ಇನ್ 1 ಲೀಟರ್ ಆಯ್ತು. ಆಗೇನಾಯ್ತು? 0.1 ಮೋಲಾರ್ ಆಯ್ತು. 6 ಗ್ರಾಮ್ ಇನ್ 100 ml ಆದ್ರೆ 60, ಸೊ ಮಾಲಿಕ್ಯುಲರ್ ಮಾಸ್ ತಗೊಂಡು 1 ಮೋಲಾರ್ ಆಯ್ತು. 9 ಗ್ರಾಮ್ ತಗೊಂಡ್ರೆ 0.5 ಆಯ್ತು. ಈ ಇಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ನೋಡಿ, ಇದೇ ಜಾಸ್ತಿ ಇರೋದು. More the concentration, more is the boiling point. Adre number of particles ಜಾಸ್ತಿ ಇರುತ್ತೆ ಅಂತ. Okay, all right, finally one last question we will take. Azeotropic mixture of two liquids boils at a lower temperature than either of them when? ಈಗ ನೋಡಿ, ಇಲ್ಲೊಂದು ತಗೊಂಡಿದ್ದೀನಿ. ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಇದು, ಇದರ ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿದೆ, ಇದರ ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿ. ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಇಲ್ಲಿದೆ. ಓಕೆ, ಯಾವಾಗ ಎರಡಕ್ಕಿಂತ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಬರುತ್ತೋ ಅದು ಆಕ್ಚುಲಿ ಪಾಸಿಟಿವ್ ಡಿವಿಯೇಷನ್ ಅಂತ. ಒಂದು ಸೆಂಟೆನ್ಸ್ ಇದೆ, ಪಾಸಿಟಿವ್ ಡಿವಿಯೇಷನ್ ಇರೋದು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ತೋರಿಸುತ್ತೆ. ಆಯ್ತಾ? ನೆಗೆಟಿವ್ ಡಿವಿಯೇಷನ್ ಇರೋದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂತ. ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರತ್ತೆ ಅಂತ. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಇದು ಸಂಬಂಧ ತಿಳ್ಕೊಳ್ಳಿ, ಪಾಸಿಟಿವ್ ಆದ್ರೆ ಕಡಿಮೆ, ನೆಗೆಟಿವ್ ಆದ್ರೆ ಮೇಲೆ, ಮ್ಯಾಕ್ಸಿಮಮ್ ಅಂತ. ಯಾಕೆಂದ್ರೆ ಪಾಸಿಟಿವ್ ಆದ್ರೆ ಪ್ರೆಷರ್ ಜಾಸ್ತಿ, ನೆಗೆಟಿವ್ ಆದ್ರೆ ಪ್ರೆಷರ್ ಕಮ್ಮಿ. ಹಾಗಾಗಿ ಈ ತರ ಆಗತ್ತೆ. ಪಾಸಿಟಿವ್ ಡಿವಿಯೇಷನ್ ಮಿನಿಮಮ್ ಬಾಯ್ಲಿಂಗ್, ನೆಗೆಟಿವ್ ಡಿವಿಯೇಷನ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್. ಇಲ್ಲಿ ಅವರು ಎರಡಕ್ಕಿಂತ ಕಡಿಮೆ ಬಾಯ್ಲಿಂಗ್ ಕೊಟ್ಟಿರೋದ್ರಿಂದ ಆನ್ಸರ್ ಅವಾಗ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ಆಗುತ್ತೆ. ಓಕೆ,
So let me wind up with this session. Innond ಸ್ವಲ್ಪ questions, topics ಇರುತ್ತೆ. ನೀವು okay. See, about 16 questions ನಾನು ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. The reason is, ನಾನು ಬೇಗ ಹೇಳಿದ್ದು ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮಾತ್ರ ನಾವು ಬೇಗ ಹೇಳಲಿಕ್ಕೆ ಸಾಧ್ಯ ಅಲ್ವಾ. ಈಗ ನೀವು ಯೂಟ್ಯೂಬ್ ಕ್ಲಾಸಸ್ ನಲ್ಲಿ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಸ್ವಲ್ಪ ತೊಂದರೆ ಆಗಿರಬಹುದೇನೋ ಅಂತ ಹೇಳಿ ನಿಧಾನವಾಗಿ ನಾನು ಹೇಳಿದ್ದೀನಿ. ಇದ್ರಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಂಬರ್ ಇಸ್ ನಾಟ್ ಅ ಬಿಗ್ ಡೀಲ್. ಯು ಸಾಲ್ವ್ 20 questions, you solve 100 questions. If you haven't understood the concept, you haven't understood the approach, you don't know how to simplify the calculation, then what is the point? Even if you solve 100 questions, 101, that question you'll find it difficult to solve. So there's no point in practicing so many questions without knowing the concept. So first ನೀವೇನ್ ಮಾಡ್ಬೇಕಂದ್ರೆ, ನೀವು NCERT ಪುಸ್ತಕನ ಚೆನ್ನಾಗಿ ಓದಿ, ಎಲ್ಲ ಓದಿ, ಅರ್ಥ ಆಗುತ್ತೆ, ತುಂಬಾ ಸುಲಭವಾಗಿ ಇದೆ. ಗೊತ್ತಿಲ್ಲದಿದ್ರೆ ನಿಮ್ಮ ಟೀಚರ್ನ ಕೇಳಿ, ಆ ನಂತರ ನೀವು ಇದನ್ನ ಸಾಲ್ವ್ ಮಾಡಿ. ನಾನು ಒಂದು 20 questions I have given for assignment also. Try those questions. It is a very interesting, very simple, very nice chapter. ಓದ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ಅದನ್ನ ಓದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕ್ಯಾಲ್ಕುಲೇಷನ್ ವೆರಿ ಇಂಪಾರ್ಟೆಂಟ್, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಆ ನಂತರ ನಿಮ್ಗೆ ಕ್ಯಾಲ್ಕುಲೇಷನ್ ಎಲ್ಲ ಬರುತ್ತೆ. ನೀವೆಲ್ಲರೂ ಚೆನ್ನಾಗಿ ಮಾಡ್ತೀರಿ ಅನ್ನೋ ನಂಬಿಕೆ ನನ್ಗಿದೆ. All of you stay safe, stay home, study well and do well. Good luck, all of you. Dear students, please check out the description box and get registered for WISE app, and you can find all assignments over there. Ganachari, over to Ganachari. Thank you very much. Sir, Chanda